ಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿತವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ಗುರುಭ್ಯೋ ನಮಃ. ಅಸ್ಮಿನ್ ಲೋಕೆ ನಮ್ಮ ನಿಮ್ಮ ಶರೀರದಲ್ಲಿ ಹೊರತು ಲೋಕ ಅಂದರೆ ಹೊರಗಿನ ಜಗತ್ತಲ್ಲ, ಒಳಗಿನ ಜಗತ್ತು, ಆಧ್ಯಾತ್ಮಿಕ ಜಗತ್ತು. ಇಲ್ಲಿ ಇರತಕ್ಕಂಥ ಅನೇಕ ವ್ಯಕ್ತಿಗಳ ಪೈಕಿ ಯಾರು ಗುಣಿ, ಯಾರು ಸಾಮರ್ಥ್ಯವುಳ್ಳವ, ಕಹ ವೀರ್ಯವಾನ್, ಕಹ ಗುಣವಾನ್, ತುಂಬ ಜನ ಇದ್ದಾರೆ. ಲೋಕ ಶಬ್ದಕ್ಕೆ ಶರೀರ ಅಂತ ಅರ್ಥ ಹೇಳಿದ್ದೇವೆ. ಅಂದರೆ ಎಲ್ಲಿ ಜೀವ ಇರುವಾಗ, ಯಾವ ಶರೀರದಲ್ಲಿ ಜೀವ ಇರುವಾಗ ನೋಡ್ತಾನೋ, ನೋಡಿದ್ದನ್ನು ನೋಡಿದೆ ಅಂತ ತಿಳ್ಕೊಳ್ಳುವ ಸಾಮರ್ಥ್ಯ ಯಾವ ಶರೀರದಲ್ಲಿ ಬರುತ್ತೋ ಆ ಶರೀರಕ್ಕೆ ಲೋಕ ಅಂತ ಹೆಸರು ಅಂತ. ಅಂದರೆ ಲೋಕ ಅಂದರೆ ನೋಡುವಿಕೆ ಅಂತ ಒಂದು ಅರ್ಥ ಮಾಡೋಣ. ನಮಗೆ ಲೋಕದಲ್ಲಿ ಈಗಲೂ ಅದೊಂದು ಚಾಲ್ತಿ ಉಂಟು ಕಾಣುತ್ತೆ. ನಮ್ಮ ಪಾಡಿಗೆ ಏನೋ ಮಾಡಿಕೊಂಡಿರ್ತೇವೆ. ಹಿಂದಿನಿಂದ ಯಾರೋ ಬಂದು ಒಮ್ಮೆ ಹೆದರಿಸ್ತಾರೆ. ಹೆದರಿಸುವಾಗ ಇವ ಹೆದರಿ ಒಂದು ಮಾತಂತ, ನನಗೆ ಹೆದರಿ ಲೋಕ ಇಲ್ಲ ಅಂತ ಒಮ್ಮೆ ಅಂದು ಬಿಡ್ತಾನೆ. ಏನರ್ಥ ಹೆದರಿ ಲೋಕ ಇಲ್ಲ ಅಂದರೆ? ಲೋಕ ಎಲ್ಲ ಉಂಟು, ಮತ್ತೆ ಏನು ಅಂತಲೇ ಕಾಣಿಸ್ತಾ ಇಲ್ಲ ಅಂತ ಅರ್ಥ. ಹೆದರಿ ನನಗೆ ಹೆದರಿ ಲೋಕನೇ ಇಲ್ಲ ಅಂತಂದರೆ ಏನೂ ಕಾಣಿಸ್ತಾ ಇಲ್ಲ. ಹಾಗಾದರೆ ಲೋಕ ಅಂದರೆ ಕಾಣಿಸುವಿಕೆ ಅಂತ ಅರ್ಥ. ಎಲ್ಲಿ ಜೀವ ಇದ್ದರೆ ಕಾಣಿಸುವಿಕೆ ಉಂಟೋ ಅದನ್ನು ಲೋಕ ಅಂತ ಕರೆದ್ರು. ಹಾಗಾದರೆ ನಮ್ಮ ನಿಮ್ಮ ಶರೀರದಲ್ಲಿ ವಾಲ್ಮೀಕಿ ಋಷಿಗಳು ಈ ದಿವಸ ಕೇಳ್ತಾ ಇದ್ದಾರೆ, ನಾರದರಲ್ಲಿ ಕೇಳ್ತಾ ಇದ್ದಾರೆ, ನಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ. ನಮ್ಗೆ ಗೊತ್ತಿಲ್ಲ ಹೇಗೆ ಕೇಳಬೇಕು, ಏನು ಕೇಳಬೇಕು, ಯಾರಲ್ಲಿ ಕೇಳಬೇಕು, ಯಾವಾಗ ಕೇಳಬೇಕು ಅಂತಲೂ ಗೊತ್ತಿಲ್ಲ. ಆವಾಗ ದಾಸರದ್ದೊಂದು ಹಾಡು ಉಂಟಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯು ಅಂತ. ದಾಸರದ್ದು ಆಯುಷ್ಯ ಹೋಗೋದಲ್ಲ, ಆಯುಷ್ಯ ಹೋಗೋದು ನಮ್ಮದು. ನಮ್ಮ ಆಯುಷ್ಯ ಹೋಗ್ತಾ ಉಂಟು, ನಮ್ಗೆ ಗೊತ್ತಿಲ್ಲ. ನಮ್ಮ ಬಗ್ಗೆ ದಾಸರು ಕನಿಕರದಿಂದ ದೇವರಲ್ಲಿ ಕೇಳ್ತಾ ಇದ್ದಾನೆ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯು ಅಂತ. ಹೀಗೆ ನಮ್ಮ ಕಡೆ ಕೈ ತೋರಿಸಿಬಿಟ್ರು. ನಾವು ಕಣ್ಣು ಮುಚ್ಚಿ ಕೂತಿದ್ದೇವೆ ಅಷ್ಟೇ, ಹಾಡು ಮಾತ್ರ ಕೇಳ್ತಾ ಉಂಟು, ಅವರು ಕೈ ತೋರಿಸಿದ್ದು ನಮ್ಗೆ ಗೊತ್ತೇ ಇಲ್ಲ. ಅದೇ ರೀತಿಯಲ್ಲಿ ದಿವಸ ವಾಲ್ಮೀಕಿ ಋಷಿಗಳು ನಮ್ಮ ಬಗ್ಗೆ ನಾರದರಲ್ಲಿ ಕೇಳ್ತಾ ಇದ್ದಾರೆ. ಅವರು ಅಸ್ಮಿನ್ ಲೋಕೆ, ಈ ಮಾನವ ಶರೀರದಲ್ಲಿ ಕಹ ಗುಣವಾನ್ ಕಶ್ಚ ವೀರ್ಯವಾನ್, ಒಟ್ಟಿಗೆ 16 ತಾನು ವಿಷಯಗಳನ್ನು ಸಂಗ್ರಹ ಮಾಡಿದ್ದಾರೆ ವಾಲ್ಮೀಕಿ ಋಷಿಗಳು. ಇಂಥದ್ದು 16 ಬೇಕಾದಂಥದ್ದು ಗುಣಗಳು, 16 ಧರ್ಮಗಳು ಯಾವ ವ್ಯಕ್ತಿಯಲ್ಲಿ ಉಂಟು ಆ ವ್ಯಕ್ತಿಯನ್ನು ನನಗೆ ತೋರಿಸಿಕೊಡು ಅಂತ ನಾರದರಲ್ಲಿ ವಾಲ್ಮೀಕಿ ಋಷಿಗಳು ಕೇಳ್ತಾ ಇದ್ದಾರೆ. 16ನ್ನೇ ಪಟ್ಟಿ ಮಾಡಿದ್ರು. ಯಾಕೆ? ನಮಗೆ ಜೀವನದಲ್ಲಿ ಅಷ್ಟು 16 ಇದ್ದರೆ ಸಾಕಂತೆ. ಆದ್ದರಿಂದ 16 ಮಾತ್ರ ಪಟ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಅದು ಈ ಮಾನವರಿಗೆ ಸಂಬಂಧಪಟ್ಟದ್ದೇ 16 ಅಂತ ಅನ್ನಬಹುದೋ ಏನೋ. ಒಂದು ಷೋಡಶ ಕಲೆಗಳು ಅಂತ ನಮಗೆ ಗೊತ್ತೇ ಉಂಟು. ನಮಗೆ ನಮ್ಮ ದೇಹದಲ್ಲಿ ನಮಗೆ ಮಾನಸಿಕವಾಗಿ ಅಭಿವೃದ್ಧಿಯನ್ನು ಕೊಡುವ, ದಿನೇ ದಿನೇ ಅಭಿವೃದ್ಧಿಯನ್ನು ಕೊಡುವ ಚಂದ್ರನಲ್ಲಿ ಇರುವುದು 16 ಕಲೆಗಳು. ಷೋಡಶ ಕಲೆ ಉಳ್ಳವ ಚಂದ್ರ ಅಂತ. ಅದು ಬಿಟ್ಟು ಬಿಡೋಣ, ದೂರ ಆಗಲಿ. ನಮ್ಮ ಶರೀರವನ್ನೇ ತೆಗೆದುಕೊಳ್ಳೋಣ. ಶರೀರವನ್ನು 3 ಭಾಗ ಮಾಡಿದ್ರು. ಇಲ್ಲಿಂದ ಮೇಲೆ, ಸೊಂಟದಿಂದ ಕೆಳಗೆ, ಮಧ್ಯ ಅಂತ 3 ಭಾಗ ಮಾಡಿದ್ರು. ಅದರಲ್ಲಿ ಮೇಲಿನದ್ದು ದೇವತೆಗಳಿಗೆ ಸಂಬಂಧಪಟ್ಟದ್ದು, ಕೆಳಗಿನದ್ದು ದೈತ್ಯರಿಗೆ ಸಂಬಂಧಪಟ್ಟದ್ದು, ಮಧ್ಯದ್ದು ಮಾನವರಿಗೆ ಸಂಬಂಧಪಟ್ಟದ್ದು. ಮಾನವರು ಮಧ್ಯಮರು ಯಾವಾಗಲೂ. ಆದ್ದರಿಂದ ಮಧ್ಯಮರಾದ ಮಾನವರಿಗೆ ಸಂಬಂಧಪಟ್ಟದ್ದು ದೇಹದ ಮಧ್ಯಭಾಗ. ಈ ಮಧ್ಯಭಾಗದಲ್ಲಿ ದೇವರ ಉಪಾಸನೆ ಮಾಡುವಾಗ ಎಷ್ಟು ದಳದ ಕಮಲಗಳು ಸೇರುತ್ತೆ ಒಟ್ಟಿಗೆ ಅಂತ ಲೆಕ್ಕ ಮಾಡಿದರೆ 16 ದಳದ ಕಮಲಗಳು ಇರ್ತವೆ ಅಂತೆ. ಹೇಗೆ?
ಮಧ್ಯಭಾಗ ಮಾತ್ರ ತಗೊಳ್ಳೋದು. ನಮಗೆ ಮಾನವರಿಗೆ ಸಂಬಂಧಪಟ್ಟದ್ದು ಮಧ್ಯಭಾಗ ಮಾತ್ರ ತಗೊಳ್ಳೋದು. ನಮ್ಮ ದೇಹದಲ್ಲಿ ಅನೇಕ ಕಮಲಗಳು ಉಂಟು. ಇನ್ನು ಸ್ವಾಮಿಗಳು ಹೇಳಿದ್ದಾರೆ ಅಂತ ಮನೆ ಹೋಗಿ ಹುಡುಕ್ಲಿಕ್ಕೆ ಶುರು ಮಾಡಬೇಡಿ. ಯಾವ ವೈದ್ಯರಿಗೂ ಸಿಗಲಿಕ್ಕಿಲ್ಲ. ಎಲ್ಲೋ ಒಂದು ಸಮಯ ಹೀಗೆ ಪಾಠ ಮಾಡ್ತಾ ಇರುವಾಗ ನಮ್ಮ ದೇಹದಲ್ಲಿ ಇಷ್ಟು ನಾಡಿಗಳು ಉಂಟು ಅಂತಂದಾಗ ಎದುರಿಗೊಬ್ಬ ವೈದ್ಯ ಕೂತಿದ್ದ. ಸ್ವಾಮಿ ನಮಗೆ ಇನ್ನೂ ಸಿಕ್ಕಿಲ್ಲ, ಆದರೆ ಸಿಗಲಿಕ್ಕೆ ಪ್ರಯತ್ನ ಮಾಡಬೇಡ ಅಂತಂದೆ ನಾನು. ಅಂತ ಯಾಕೆ ಪ್ರಯತ್ನ ಮಾಡಿಬಿಟ್ರೆ ಅವ ರಾಜೀನಾಮೆ ಕೊಡಬೇಕಾಗುತ್ತೆ ವೈದ್ಯಕೀಯ ವೃತ್ತಿಗೆ. ಅವನು ಜೈಲಿನಲ್ಲಿ ಇಡ್ತಾರೆ ಕೊಂಡೋಗಿ. ಯಾರೊಬ್ಬ ಪೇಷಂಟ್ ಸಿಗ್ತಾನೆ, ಅವನು ಸಿಗಲಿಕ್ಕೆ ಶುರು ಮಾಡಿ ನೀನಲ್ಲಿ ನಾಡಿ ಹುಡುಕ್ತೇನೆ, ಸ್ವಲ್ಪ ನಾಡು ನೀನು ಅಂತ ಅವನನ್ನು ಕುಡಿಸಿದ್ರೆ ಅಂತ ಪ್ರಸಂಗ. ಆದರೆ ನಿಮಗೆ ಸಿಗತಕ್ಕಂಥದ್ದಲ್ಲ, ಅದೆಲ್ಲ ಒಳಗಿನ ಕಣ್ಣಿಗೆ ಸಿಗತಕ್ಕಂಥದ್ದು. ಹಿರಿಯರು ಲೆಕ್ಕ ಕೊಟ್ಟರು, ನಾಭಿಯಲ್ಲಿ ಒಂದು ಕಮಲ ಉಂಟು. ನಾವು ಷಡ್ಕೋಣ ಮಂಡಲ ಮಧ್ಯಸ್ಥ. ನಾಭಿಯಲ್ಲಿ ಇರತಕ್ಕಂತಹ ಕಮಲದ ಬಣ್ಣ ಕೆಂಪು. ಆ ಕೆಂಪು ಬಣ್ಣದ ಕಮಲಕ್ಕೆ 6 ದಳ. ಸ್ವಲ್ಪ ಮೇಲೆ ಬರೋಣ, ಹೃದಯಕ್ಕೆ ಬರೋಣ. ಹೃದಯದಲ್ಲಿ ಇರತಕ್ಕಂತಹದ್ದು ಕೆಂಪು ಬಣ್ಣದ ಕಮಲ, ಅದಕ್ಕೆ 8 ದಳ. ಇನ್ನೂ ಸ್ವಲ್ಪ ಮೇಲೆ ಕುತ್ತಿಗೆಗೆ ಬರೋಣ. ಕುತ್ತಿಗೆಗೆ ಬರುವಾಗ 2 ದಳದ ಕಮಲ, ಅದರ ಬಣ್ಣ ಬಿಳಿ. ಮತ್ತೆ ಇಲ್ಲಿಗೆ ಬನ್ನಿ, ಮೇಲೆ ಹೋಗಿ ಕರ್ಕೊಂಡು ಹೋದರೆ. ಸದ್ಯಕ್ಕೆ ನಾವು ಇಷ್ಟರಲ್ಲೇ ಇರೋಣ. ಹಾಗಾದರೆ ನಾಭಿಯಲ್ಲಿ 6 ದಳದ ಕಮಲ, ಹೃದಯದಲ್ಲಿ 8 ದಳದ ಕಮಲ, ಕಂಠದಲ್ಲಿ 2 ದಳದ ಕಮಲ, ಒಟ್ಟಿಗೆ ಸೇರಿಸಿದಾಗ 16 ದಳದ ಕಮಲ ಆಯಿತು. ಇದು ಇನ್ನೂ ಇದರ ಸ್ವಾರಸ್ಯ ಬಹಳ ಉಂಟು. ಏನು? 6 ದಳದ ಕಮಲ ಇಲ್ಲಿ ಕೃಷ್ಣನ ಅಷ್ಟಮಹಿಷಿಯರಲ್ಲಿ 6 ಜನರನ್ನು ಪ್ರತ್ಯೇಕಿಸಬೇಕು. 6 ಜನರು ರುಕ್ಮಿಣಿ ಸತ್ಯಭಾಮೆಯರ ಮಟ್ಟದಲ್ಲಿ ನಿಲ್ಲುವುದಿಲ್ಲ. ರುಕ್ಮಿಣಿ ಸತ್ಯಭಾಮೆಯರು ಲಕ್ಷ್ಮಿದ್ದೇ ಅವತಾರ, ದೇವರ ನಂತರದವರೇ. ಆದರೆ ಉಳಿದ 6 ಮಂದಿ ಪತ್ನಿಯರಿದ್ದಾರಲ್ಲ, ಅವರು ಲಕ್ಷ್ಮಿಯ ನಂತರ, ಬ್ರಹ್ಮನ ನಂತರ, ಭಾರತೀಯ ನಂತರ, ರುದ್ರನ ನಂತರ ಬರತಕ್ಕಂಥವರು. ಆ 6 ಜನ ಅವರನ್ನು ಪ್ರತ್ಯೇಕಿಸಬೇಕು. ಆದರೆ ಅವರಿಗೆ ನಮ್ಮ ಹೃದಯದಲ್ಲಿ ಸ್ಥಾನ ಎಲ್ಲಿ? ಷಡ್ಕೋಣ ನಾಭಿ ಕಮಲದಲ್ಲಿ ಆ 6 ದಳದ ಕಮಲ ಉಂಟಲ್ಲ, ಅಲ್ಲಿ 6 ಜನ ಪತ್ನಿಯರನ್ನು ಕೂಡಿಸಿ ಮಧ್ಯದಲ್ಲಿ ಕೃಷ್ಣನಿಟ್ಟು ಚಿಂತನೆ ಮಾಡೋಣ. ಅದಕ್ಕೆ 6 ದಳ, 6 ಮನೆ ಪ್ರತ್ಯೇಕ. ಮೇಲೆ ಬರೋಣ. ಅವರು ಸ್ವಲ್ಪ ಗಲಾಟೆ ಮಾಡಿದ್ರು ಕಾಣುತ್ತೆ, 6 ಜನ ಹೆಣ್ಮಕ್ಕಳು. ನಾವು ಕೂಡ ಕೃಷ್ಣನ ಪತ್ನಿಯರು, ನಮಗೂ ಸಮ ಪಾಲು ಬೇಕು. ಲೋಕದಲ್ಲಿ ಯಾರೋ ಹೆಣ್ಮಕ್ಕಳು ಗಲಾಟೆ ಮಾಡ್ತಾರೆ ಅಂತ ಆಸ್ತಿ ವಿಭಾಗ ಮಾಡುವಾಗ ಅಣ್ಣ ತಮ್ಮಂದಿರು, ನಮಗೂ ಕೂಡ ಈಗ ಸಮಪಾಲು ಕೊಡಬೇಕು ಅಂತ ಸರ್ಕಾರ ಹೇಳ್ತಾ ಉಂಟು, ನಮಗೂ ಸಮಪಾಲು ಬೇಕು. ಆ 6 ಜನ ಹೆಣ್ಮಕ್ಕಳು ಗಲಾಟೆ ಮಾಡಿದರು, ನಮಗೂ ಸಮಪಾಲು ಬೇಕು. ನಾವು ಕೂಡ ರುಕ್ಮಿಣಿ ಸತ್ಯಭಾಮೆಯರ ಜೊತೆಗೇನೆ ನಮಗೂ ಪಾಲು ಬೇಕು ಅಂತ ಅವರು ಗಲಾಟೆ ಮಾಡಿದ್ದಕ್ಕೆ ಕೃಷ್ಣ ಅಂದ ಬನ್ನಿಯಿಂದ ಹೃದಯದಲ್ಲಿ 8 ದಳದ ಕಮಲವನ್ನು ನಿರ್ಮಾಣ ಮಾಡಿದ. ರುಕ್ಮಿಣಿ ಸತ್ಯಭಾಮೆಯರನ್ನು ಸೇರಿಸಿ 6 ಜನ ಹೆಣ್ಮಕ್ಕಳನ್ನು ಸೇರಿಸಿ 8 ದಳದ ಕಮಲ ಹೃದಯದಲ್ಲಿ 8 ಮಹಿಷ್ಯರನ್ನು ಚಿಂತನೆ ಮಾಡೋಣ. ಮಧ್ಯದಲ್ಲಿ ಕೃಷ್ಣನನ್ನು ಕೂಡಿಸೋಣ. ಆ ದೃಷ್ಟಿಯಲ್ಲೇ ಉಡುಪಿಯಲ್ಲಿ ನವಗ್ರಹ ಕಿಂಡಿಯಲ್ಲಿ ಕೃಷ್ಣನ ದರ್ಶನ. ಇದು ಆಚಾರ್ಯ ಮಧ್ವರು ಹಾಕಿಕೊಟ್ಟ ಕ್ರಮ. ಅಲ್ಲಿ 9 ಕಿಂಡಿಗಳು. 9 ಕಿಂಡಿಯ ಉದ್ದೇಶ ಏನು? ಸುತ್ತ ಇರತಕ್ಕಂಥ 8 ಕಿಂಡಿಗಳಲ್ಲಿ ಅಷ್ಟಮಹಿಷ್ಯರು, ಮಧ್ಯದ ಕಿಂಡಿಯಲ್ಲಿ ಕೃಷ್ಣ. ಇಷ್ಟೆಲ್ಲ ದರ್ಶನದ ಕ್ರಮ. ನೀವು ಈಗ ಹೋದರೆ ಜರ್ಕಂಡಿ ಅಂತಾರೆ, ಕೂಡಲೇ ಮುಂದೆ ಹೋಗಿ ಅಂತಾರೆ. ಯಾಕೆ ನೀವು ಒಬ್ಬರೇ 8 ಅಷ್ಟ ಕಿಂಡಿಗಳು, ಅದರಲ್ಲಿ ಅಷ್ಟ ಮಹಿಷ್ಯರು, ಮಧ್ಯದಲ್ಲಿ ಕೃಷ್ಣ, ಇದನ್ನು ಚಿಂತನೆ ಮಾಡ್ತಾ ಕೂತ್ರೆ ನಿಮ್ಮ ಹಿಂದಿನಿಂದ ದೊಡ್ಡ ಸಾಲಿರುತ್ತೆ, ಅಲ್ಲಿ ಅವರು ದಬ್ಬುತ್ತಾರೆ. ಆದ್ದರಿಂದ ಎಲ್ಲ 9:30 ಗಂಟೆ ರಾತ್ರಿ ಆದಮೇಲೆ ಬನ್ನಿ ಬೇಕಿದೆ ಕೃಷ್ಣ ಮಠಕ್ಕೆ. ಆವಾಗ ಯಾರು ಇರುವುದಿಲ್ಲ, ಆವಾಗ ನಮಗೆ ನಿದ್ದೆ ಬಿಡುವುದಿಲ್ಲ, ಏನು ಮಾಡೋಣ? ಆದ್ದರಿಂದ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಎಲ್ಲೂ ಇಲ್ಲದ ಒಂದು ಸೌಕರ್ಯ. ಉಡುಪಿಯಲ್ಲಿ 9 ಕಿಂಡಿಯ ಉದ್ದೇಶ, ಸುತ್ತ ಅಷ್ಟ ಮಹಿಷ್ಯರು, ಮಧ್ಯದಲ್ಲಿ ಕೃಷ್ಣ. ಹಾಗಾದರೆ ಹೃದಯದಲ್ಲಿ ಆಯ್ತಾ 8 ದಳದ ಕಮಲ. ಮತ್ತೆ ಇಲ್ಲಿ ಬನ್ನಿ, ಏನಾದರೂ ಕೂಡ ಯಾರ ಜೊತೆ ಸೇರಿದ್ರೂ ಕೂಡ ಕಸ್ತೂರಿ ಕಸ್ತೂರಿಯೇ, ನಮ್ಮದು ಕುಂಕುಮ ಕೇಸರಿ ಕುಂಕುಮ ಕೇಸರಿಯೇ. ಯಾವ ಪುಷ್ಪದ ಪರಾಗದೊಟ್ಟಿಗೆ ಅದನ್ನು ಮಿಶ್ರ ಮಾಡಿದರೂ ಕುಂಕುಮ ಕೇಸರಿ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುತ್ತೆ ಅಲ್ವೋ. ರುಕ್ಮಿಣಿ ಸತ್ಯಭಾಮೆಯರು ತಮ್ಮ ಸ್ಥಾನ ಉಳಿಸಿಕೊಂಡೇ ಕೊಳ್ತಾರೆ. ಆದ್ದರಿಂದ ಕೃಷ್ಣ ಏನು ಮಾಡಿದ? ಅವರಿಗೆ ಪ್ರತ್ಯೇಕವಾಗಿ ಕಂಠದಲ್ಲಿ 2 ದಳದ ಕಮಲದಲ್ಲಿ ಅವರಿಗೆ ಸ್ಥಾನ ಕೊಟ್ಟ. ಅದು ಬಿಳಿ ಬಣ್ಣದ ಕಮಲ. ಹಾಗಾದರೆ ಕಂಠದಲ್ಲಿ 2 ದಳದ ಕಮಲ, ಹೃದಯದಲ್ಲಿ 8 ದಳದ ಕಮಲ, ನಾಭಿಯಲ್ಲಿ ಪುನಃ 6 ದಳದ ಕಮಲ, ಒಟ್ಟಿಗೆ ಸೇರಿಸಿದಾಗ 16 ದಳದ ಕಮಲ ಆಯಿತು. ಹಾಗಾದರೆ ವ್ಯಕ್ತಿ ಜೀವನದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವಾಗ 16 ದಳದ ಕಮಲದ ಮಧ್ಯದಲ್ಲಿ ಭಗವಂತನು ಇಟ್ಟು ಉಪಾಸನೆ ಮಾಡಬೇಕು ಎನ್ನುವ ಸಲುವಾಗಿ ವಾಲ್ಮೀಕಿ ಋಷಿಗಳು ನಾರದರ ಮೂಲಕ ಸಮಾಜಕ್ಕೆ 16 ಗುಣಗಳನ್ನು ಹೆಕ್ಕಿ 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 ಕೊಡ್ತಾ ಇದ್ದಾರೆ. ಇಂತಹ ಗುಣಗಳುಳ್ಳ ವ್ಯಕ್ತಿ ಯಾರು ಯಾರು ಯಾರು? ಒಂದೊಂದು ದಳದಲ್ಲಿ ಒಂದೊಂದು ಗುಣವನ್ನು ಇಟ್ಟಾಗ ಭಗವಂತನ ಒಂದೊಂದು ರೂಪ ಅಲ್ಲಿರುತ್ತೆ. ಒಂದೊಂದು ಗುಣಕ್ಕೆ ಒಂದೊಂದು ರೂಪ. ಆದರೆ 16 ದಳದ ಕಮಲ ಒಟ್ಟಿಗೆ ಸೇರಿಸಿದಾಗ 16 ಗುಣಗಳು, ಒಂದೊಂದು ಗುಣಕ್ಕೆ ಒಂದೊಂದು ರೂಪ.
ರಾಮರೂಪ ತೆಗೆದುಕೊಳ್ಳೋಣ, ನಾವು ಅದರಲ್ಲೊಂದು ವಿಶೇಷ ಗುಣವನ್ನು ಚಿಂತನೆ ಮಾಡ್ತೇವೆ. ಕೃಷ್ಣ ರೂಪವನ್ನು ತೆಗೆದುಕೊಳ್ಳೋಣ, ಅಲ್ಲಿ ಒಂದು ವಿಶೇಷ ಗುಣವನ್ನು ಚಿಂತನೆ ಮಾಡ್ತೇವೆ. ಕಲ್ಕಿ ರೂಪವನ್ನು ತೆಗೆದುಕೊಂಡಾಗ ಒಂದು ವಿಶೇಷ ಗುಣವನ್ನು. ಯದ್ಯಪಿ ರಾಮ ರೂಪದಲ್ಲಿ ಏನು ಗುಣಗಳು ಉಂಟೋ ಆ ಗುಣಗಳು ಕಲ್ಕಿ ರೂಪದಲ್ಲಿ ಉಂಟು. ಆದರೂ ನಾವು ನಮಗೊಂದು ವಿಶೇಷವಾದ ಗುಣವನ್ನು ಕಲ್ಕಿ ರೂಪದಲ್ಲೇ ಚಿಂತನೆ ಮಾಡ್ತೇವೆ. ನಮಗೆ ಭಾರೀ ಕಾಟ ಕೊಡುವವರಿದ್ದಾರೆ. ದಿನ ಅವರ ಕೆಲಸ ನಮಗೆ ಕಾಟ ಕೊಡುವುದೇ ಅವರ ಕೆಲಸ. ಈ ಕಾಟಿಗಳನ್ನು ಏನಾದರೂ ಮಾಡಿ ಓಡಿಸಬೇಕಲ್ಲ. ಅದಕ್ಕೇನು ಮಾಡಬೇಕು ಅಂತಂದ್ರು, ನೀನು ಕಲ್ಕಿಯನ್ನು ಉಪಾಸನೆ ಮಾಡು, ಕಾಟಿಗಳ ಕಾಟ ತಪ್ಪುತ್ತೆ ಅಂತಾನೆ. ಅದಕ್ಕೆ ರಾಮನ ಉಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ. ರಾಮನ ಉಪಾಸನೆ ಮಾಡಿ ರಾಮ ಏನಂತಾನೆ ಗೊತ್ತಾ, ಸ್ವಲ್ಪ ತಾಳಯ್ಯ ಅಂತ ನಮಗೇನೆ ಬುದ್ಧಿ ಹೇಳ್ತಾನೆ. ರಾಮರೂಪ ತಾನು ಕಲ್ಕಿ ರೂಪದಲ್ಲಿದ್ದ ಗುಣವನ್ನು ವ್ಯಕ್ತ ಮಾಡುವುದಿಲ್ಲ, ತನ್ನದು ಈ ಸ್ವಭಾವವನ್ನು ವ್ಯಕ್ತ ಮಾಡ್ತದೆ. ಹಾಗಾದರೆ ಒಂದೊಂದು ಗುಣಕ್ಕೆ, ಯದ್ಯಪಿ ರಾಮರೂಪದಲ್ಲಿಯೂ ಕೂಡ ಇದೆ, ಆ ಶಕ್ತಿ ಇದೆ, ಆದರೆ ಪ್ರಕಟ ಮಾಡುವುದಿಲ್ಲ. ನಮಗೆ ಲೋಕದಲ್ಲೇ ಗೊತ್ತು ಎಲ್ಲ. ಏನು ಭಯ 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 ಅಂತಂದರೆ ನಾವು ಏನಂತೇವೆ, ನರಸಿಂಹ ಮಂತ್ರ ಜಪ ಮಾಡು ಅಂತೇವೆ. ನನಗೆ ವಿದ್ಯೆ ತಲೆಗೆ ಹತ್ತುವುದಿಲ್ಲ, ಮತ್ತೆ ನೈವೇದ್ಯ ಹತ್ತುತ್ತೆ, ಹಾಗಾದರೆ ಹಯಗ್ರೀವ ಮಂತ್ರ ಜಪ ಮಾಡು, ವಿದ್ಯೆ ಹತ್ತುತ್ತೆ ತಲೆಗೆ ಅಂತೇವೆ. ಹಾಗಾದರೆ ವಿದ್ಯೆ ಹತ್ತುವುದಿಲ್ಲ ಅಂತಂದಾಗ ರಾಮ ಮಂತ್ರ ಜಪ ಮಾಡು ಅಂತ ಅನ್ನೋದಿಲ್ಲ. ನನಗೆ ಸಂತತಿ ಬೇಕು ಅಂತಂದಾಗ ಹಾಗಾದರೆ ವೇದವ್ಯಾಸ ಮಂತ್ರ ಜಪ ಮಾಡು ಅಂತ ಯಾರು ಹೇಳುವುದಿಲ್ಲ. ಮತ್ತೆ ಏನು ಮಾಡ್ತಾರೆ, ಸಂತತಿ ಬೇಕಾ, ಕೃಷ್ಣ ಮಂತ್ರ ಜಪ ಮಾಡು ಅಂತಾರೆ. ಹಾಗಾದರೆ ಭಗವಂತ ತನ್ನ ಒಂದೊಂದು ರೂಪದಿಂದ ಒಂದೊಂದು ಗುಣಗಳನ್ನು ಪ್ರಕಟ ಮಾಡ್ತಾನೆ. ಹೇಗೋ ಅದೇ ರೀತಿಯಲ್ಲಿ ಲೋಕದಲ್ಲಿ ಸಮಾಜದ ಜನಕ್ಕೆ ಈ ದಿವಸ 16 ಗುಣಗಳು ಬೇಕು. 16 ಗುಣಗಳನ್ನು ಪ್ರಕಟ ಮಾಡಲಿಕ್ಕೆ 16 ರಾಮಚಂದ್ರನ 16 ರೂಪಗಳು, 16 ರೂಪಗಳು ಇರಲಿಕ್ಕೆ 16 ದಳದ ಕಮಲ. ಹೀಗೆ ನಾವು ಮಧ್ಯಮ ವರ್ಗದ ಜನ ಆದ್ದರಿಂದ ದೇಹದ ತಲೆ ಬಿಟ್ಟು ಬಿಡೋಣ, ಕಾಲು ಬಿಟ್ಟು ಬಿಡೋಣ. ಯಾಕೆ ತಲೆ ಬಿಟ್ಟು, ತಲೆ ಇದ್ರೆ ಅಲ್ವೋ, ಇಲ್ಲಿಂದ ಈ ಮಧ್ಯಭಾಗ ಮಾತ್ರ ಇದೆ. ಇದರಲ್ಲಿ 16 ದಳದ ಚಿಂತನೆ ಮಾಡಬೇಕೆನ್ನುವ ಉದ್ದೇಶದಿಂದ ವಾಲ್ಮೀಕಿ ಋಷಿಗಳು ನಾರದರಲ್ಲಿ ಕೇಳ್ತಾ ಇದ್ದಾರೆ. ನಾರದರಿಗೊಂದು ವಿಶೇಷಣ ಕೊಟ್ಟರು. ವಾಲ್ಮೀಕಿ ಋಷಿಗಳನ್ನು ಸುಮ್ಮನೆ ಹೇಳ್ತಾ ಇಲ್ಲ, ಪುಕ್ಕಟೆಯಾಗಿ ಹೇಳ್ತಾ ಇಲ್ಲ. ವಾಲ್ಮೀಕಿ ಋಷಿಗಳನ್ನು ಹೇಳುವಾಗ ತಪಸ್ವಿ ಅಂತಂದ್ರು, ನಾರದರನ್ನು ಹೇಳುವಾಗ ತಪಸ್ವಿ ಮತ್ತೆ ಸ್ವಾಧ್ಯಾಯ ಎರಡನ್ನಂತಂದ್ರು. ವಾಲ್ಮೀಕಿ ಋಷಿಗಳು ತಪಸ್ವಿಗಳು ಅಂತಿಷ್ಟೇ ಅಂದ್ರು. ನಾರದರನ್ನು ಹೇಳುವಾಗ ಮಾತ್ರ ತಪಸ್ವಿಗಳು ಹಾಗೆಯೇ ಸ್ವಾಧ್ಯಾಯ, ಅಧ್ಯಯನ ಮಾಡ್ತಾರೆ, ತನಗೆ ಸಂಬಂಧಪಟ್ಟದ್ದನ್ನು ಅಧ್ಯಯನ ಮಾಡ್ತಾರೆ, ಸ್ವಯಂ ತಾನು ಅಧ್ಯಯನ ಮಾಡ್ತಾರೆ. ಸ್ವಾಧ್ಯಯನ, ನಮಗೆ ಸಂಬಂಧಪಟ್ಟದ್ದನ್ನೇ ಓದಬೇಕು. ನಾವು ನಮ್ಮ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಳ್ಳೋದು, ಮತ್ತೊಬ್ಬನ ಇದಕ್ಕೆ ಪುಸ್ತಕಕ್ಕೆ ತಲೆ ಹಾಕೋದು. ಕೆಲವರಿಗೆ ಅದೊಂದು ಅಭ್ಯಾಸ ಇರುತ್ತೆ. ತನ್ನ ಕೈಯಲ್ಲಿ ಒಂದು ಪತ್ರಿಕೆ ಇಟ್ಟುಕೊಂಡಿರ್ತಾನೆ ಗ್ರಹಚಾರ, ಇನ್ನೊಂದು ಪತ್ರಿಕೆಯಲ್ಲಿ ಏನುಂಟು ಅಂತ ನೋಡ್ತಾ ಇರ್ತಾನೆ. ಇವನ ಪತ್ರಿಕೆ ಹೀಗೆ ಹೋಗ್ತಾ ಇರುವಾಗ ಸಾಗರ್ ಅಂತ ಇಷ್ಟು ಗೊತ್ತು, ಭಾರಿ ದೊಡ್ಡ ವ್ಯಕ್ತಿ. ಅವರು ಉಗಿ ಬಂಡಿಯಲ್ಲಿ ಹೋಗ್ತಾ ಇದ್ರು, ಸಂಚಾರ ಮಾಡ್ತಾ ಇದ್ರು. ಜೊತೆಗೆ ಯಾರೊಬ್ಬ ಇಂಥವ ಕೂತಿದ್ದ, ಅವನ ಕೈಲೊಂದು ಪತ್ರಿಕೆ ಇತ್ತು. ಇವರು ಓದ್ತಾ ಇರುವ ಪತ್ರಿಕೆಗೆ ತಲೆ ಹಾಕಿದಂತೆ. ಅವರು ಜೇಬಿನಿಂದ ಒಂದು 10 ಪೈಸೆ ತೆಗೆದುಕೊಟ್ಟು, ಇವರು ಏನು ಪತ್ರಿಕೆ ಓದ್ತಾ ಇದ್ದಾರೆ ಅದೇ ಪತ್ರಿಕೆಯನ್ನೊಂದು ಖರೀದಿಸಿ ಇವನ ಕೈಗೆ ಕೊಟ್ಟು, ಇವನದು 2 ಪತ್ರಿಕೆ ಉಂಟು. ಮತ್ತು ಇವರು ತಾನು ಓದ್ತಾ ಇದ್ರೆ ಪುನಃ ಇವರು ಇಣುಕುವುದು ಬಿಟ್ಟಿಲ್ಲ. ಕೊನೆಗೆ ಇವರೇ ಇಳಿದುಕೊಂಡು ಹೋಗಿಬಿಟ್ರಂತ. ಹಾಗೆ ನಮ್ದೊಂದು ದುರಭ್ಯಾಸ, ನಮಗೊಂದಂಥ ಅಭ್ಯಾಸ ಇರುತ್ತೆ. ಹಾಗಾದರೆ ಏನು ಬೇಕು ನಮಗೆ? ಸ್ವಾಧ್ಯಾಯ ಬೇಕು, ನಮಗೆ ಸಂಬಂಧಪಟ್ಟಂಥ ಅಧ್ಯಯನ ಬೇಕು. ಏನು ಬೇಕು? ಸ್ವಂತ ಅಧ್ಯಯನ ಬೇಕು. ಸ್ವಂತ ಅಧ್ಯಯನ ಶಬ್ದಕ್ಕೆ ಅರ್ಥ ಏನು? ಗುರುಗಳು ಹೇಳಿದ ಮೇಲೆ ಸ್ವಂತ ನಾವು ಅದನ್ನು ವಿಮರ್ಶೆ ಮಾಡತಕ್ಕಂಥ ಪ್ರಸಂಗಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ನಾರದರು ಅಂಥವರು ಸ್ವಂತ ಅಧ್ಯಯನ ಮಾಡ್ತಾರೆ. ಗುರುಗಳಿಂದ ಪಾಠ ಕೇಳಿದ್ದಾರೆ, ಗುರುಗಳಿಂದ ಕೇಳಿದ ಪಾಠವನ್ನು ಸ್ವಯಂ ತಾನು ಅಧ್ಯಯನ ಮಾಡ್ತಾರೆ, ಮೆಲುಕು ಹಾಕ್ತಾರೆ. ಆದ್ದರಿಂದ ಅವರು ಸ್ವಾಧ್ಯಾಯದಲ್ಲಿ ನಿರತರು. ಸ್ವಾಧ್ಯಾಯ ತಪಸ್ಸು. ಏನು ಅಧ್ಯಯನ ಮಾಡಿದ್ರು, ಏನು ಮನನ ಮಾಡಿದ್ರು, ಮಾಡಿದ ಮನನವನ್ನು ತಾನು ವಿಮರ್ಶೆ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾರದರನ್ನು ಹೇಳುವಾಗ ತಪಸ್ಸು ಮತ್ತೆ ಸ್ವಾಧ್ಯಾಯ ಎರಡು ಅಂದರು. ಹಾಗಾದರೆ ನಮಗೆ ನಾರದರಿಂದ ಇನ್ನೊಂದು ವಿಷಯ ಸಂಗ್ರಹ ಆಯಿತು. ನಾರದರ ಚಿಂತನೆ ಮಾಡುವಾಗ ಏನು ಅಂತ ಆಲೋಚನೆ ಮಾಡಬೇಕು. ನಮಗೆ ಬಹಳಷ್ಟು ಜನಕ್ಕೆ ಸ್ವಾಧ್ಯಾಯ ಮಾಡಬೇಕು ಅಂತ, ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ, ಸ್ವಂತ ವಿಮರ್ಶೆ ಮಾಡಬೇಕು ಅಂತ ಅಪೇಕ್ಷೆ ಇರುತ್ತೆ. ವಿಚಾರ ಮಾಡಿ ಗುರುಗಳ ಮುಂದೆ ಕೊಂಡು ಹೋಗಿ ನನಗೆ ಹೀಗೆ ವಿಷಯ ತೋರಿತು ಅಂತ ಹೇಳಬೇಕು ಅಂತ ಇರುತ್ತೆ. ಹಾಗಾದರೆ ಏನು ಮಾಡಬೇಕಂತಹ ಪ್ರಸಂಗದಲ್ಲಿ? ಅದಕ್ಕೆ ಹಿರಿಯರಂದರು ನಾರದರ ಚಿಂತನೆ ಮಾಡು ಅಂತಂದರು. ರಾಮಾಯಣ ಆರಂಭ ಆಗುವುದೇ ತಪಸ್ವಾಧ್ಯಾಯ ನಿರತಂ ಎನ್ನುವಲ್ಲಿಂದ ರಾಮಾಯಣ ಆರಂಭ. ತುಂಬ ಜನಕ್ಕೆ ಅಪೇಕ್ಷೆ ಇರುತ್ತೆ ಅಲ್ಲ, ಗುರುಗಳು ಹೇಳಿದ್ದನ್ನು ಸ್ವಂತ ವಿಮರ್ಶೆ ಮಾಡಬೇಕು ಅಂತ ಬಹಳಷ್ಟು ಜನಕ್ಕೆ ಇರುತ್ತೆ. ಆದರೆ ಏನು ಮಾಡೋಣ, ಗ್ರಹಚಾರ ನಿಮಗೆ ದೇವರು ಅಷ್ಟೇ ಕೊಟ್ಟದ್ದು. ಹಾಗಾದರೆ ತಪಸ್ವಾಧ್ಯಾಯ ನಿರತಂ, ನಮಗೆ ಮಾಡಿ ಗುರುಗಳು ಹೇಳಿದ ವಿಷಯವನ್ನು ನಾವು ಸ್ವಂತ ವಿಮರ್ಶೆ ಮಾಡುವ ತಾಕತ್ತು ನಮಗೆ ಬರುವುದು ನಾರದರಿಂದ. ಅದಕ್ಕೋಸ್ಕರ ನಾರದರನ್ನು ಉಲ್ಲೇಖ ಮಾಡುವಾಗ ತಪಸ್ವಾಧ್ಯಾಯ ನಿರತಂ, ತಾನು ವಿಮರ್ಶೆ ಮಾಡ್ತಾರೆ, ಗುರುಗಳು ಹೇಳಿದ್ದನ್ನು ಕೇಳ್ತಾರೆ,
ವಿಮರ್ಶೆ ಮಾಡ್ತಾರೆ. ವಿಮರ್ಶೆ ಮಾಡಿ ತಾನು ಒಂದು ಕಡೆ ಕೂತು ಹೀಗೀಗೆ ಅಂತ ದೇವರ ಬಗ್ಗೆ ಚಿಂತನೆ ಮಾಡ್ತಾರೆ. ಇಂತಹ ನಾರದರನ್ನು ಪ್ರಶ್ನೆ ಮಾಡಿದವರು ತಪಸ್ಸಿನಲ್ಲಿ ನಿರತರಾಗಿರತಕ್ಕಂತಹ ವಾಲ್ಮೀಕಿ ಋಷಿಗಳು. ಅವರಿಗೆ ಸ್ವಾಧ್ಯಾಯ, ಅವರಿಗೆ ಅಧ್ಯಯನ ಇನ್ನು ಆಗಬೇಕಷ್ಟೇ. ಏನೋ ಸ್ವಲ್ಪ ಅಧ್ಯಯನ ಆಗಿರ್ಬೋದು, ಹೆಚ್ಚಿನ ಅಧ್ಯಯನ ಇನ್ನು ಆಗಬೇಕು. ಮುಂದೆ ಚತುರ್ಮುಖ ಬಂದವರಿಗೆ ಅಧ್ಯಯನ ಮಾಡಿಸ್ಲಿಕ್ಕಿದ್ದಾನೆ. ಇಂತಹ ವಾಲ್ಮೀಕಿ ಋಷಿಗಳು ನಾರದರಲ್ಲಿ ಪ್ರಶ್ನೆ ಮಾಡುವಾಗ ಮೊದಲಿನ ಪ್ರಶ್ನೆಯೇ ಗುಣವಾನ್ ಕಹ ವೀರ್ಯವಾನ್ ಕಹ. ಸಾಮಾನ್ಯವಾಗಿ ಒಂದು ಮಾತು, ಲೋಕದಲ್ಲಿ ಗುಣಿ ಅಂತ ಯಾರನ್ನು ಕರೀಬೇಕು ಅಂತ. ಲೋಕದಲ್ಲಿ ಈ ಶರೀರದಲ್ಲಿ, ಮಾನವ ಶರೀರದಲ್ಲಿ ಅನೇಕ ಜನ ಇದ್ದಾರೆ. ಇವರಲ್ಲಿ ಗುಣಿ ಯಾರು? ಎಷ್ಟು ಜನ ಇದ್ದಾರೆ? ಕೆಲವು ಲೆಕ್ಕ ಹೇಳಿದೆವು. ಇನ್ನೂ ಅಂದರು, ವೇದವ್ಯಾಸ ದೇವರೇ ಅಂದರು, ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇಹೇ ಓಂ. ವೇದವ್ಯಾಸ ದೇವರು ಅಂದ ಮಾತು. ನಿತ್ಯ ಪುರುಷ ಸೂಕ್ತ ಹೇಳು. ನಾವು ಶ್ರೀ ಸೂಕ್ತ ಹೇಳ್ತೇವೆ, ಪುರುಷ ಸೂಕ್ತವು ನಿತ್ಯ ಹೇಳ್ತೇವೆ. ಅಭಿಷೇಕ ಮಾಡುವಾಗ ಪುರುಷ ಸೂಕ್ತದಲ್ಲಿ ಅಭಿಷೇಕ ಮಾಡ್ತೇವೆ. ಯಾಕೆ ನಿತ್ಯ ಪುರುಷ ಸೂಕ್ತ ಹೇಳಬೇಕು ಅಂತ ಯಾಕೆ ತಾಕಿತ್ತು ಮಾಡಿದ್ರು ಅಂತಂದರೆ, ನಿನಗೆ ಮೋಕ್ಷ ಆಗಬೇಕೋ ನೀನು ಪುರುಷ ಸೂಕ್ತ ನಿತ್ಯ ಹೇಳಬೇಕು. ಪುರುಷ ಸೂಕ್ತದಲ್ಲಿ ಇರುವುದೇನು? ಇಂತಹ ದೇವತೆ ಭಗವಂತನ ಇಂತಹ ಭಾಗಗಳನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಇರುವುದಷ್ಟೇ ವಿನಃ ಮತ್ತೆ ಏನೂ ಇಲ್ಲ ಪುರುಷ ಸೂಕ್ತದಲ್ಲಿ. ಚಕ್ಷೋ ಸೂರ್ಯೋ ಅಜಾಯತ, ಮುಖಾದಿಂದ್ರಶ್ಚಾಗ್ನಿಶ್ಚ, ಪ್ರಾಣಾದ್ವಾಯುರಜಾಯತ ಅಂತ. ಪ್ರಾಣದಿಂದ ಅವ ಹುಟ್ಟಿದ, ಕಣ್ಣಿಂದ ಇವ ಹುಟ್ಟಿದ, ಕೈಯಿಂದ ಮತ್ತೊಬ್ಬ ಹುಟ್ಟಿದ, ಕಾಲಿನಿಂದ ಇನ್ನೊಬ್ಬ ಹುಟ್ಟಿದ ಅಂತ ಇಷ್ಟೇ ಇರುವುದು ಪುರುಷ ಸೂಕ್ತದಲ್ಲಿ ವಿನಃ ಮತ್ತೇನೂ ಇಲ್ಲ. ಯಾವ ಯಾವ ದೇವತೆ ಭಗವಂತನ ಯಾವ ಯಾವ ಭಾಗದಿಂದ ಹುಟ್ಟಿದ್ದಾರೋ ಆ ಭಾಗವನ್ನು ಆ ದೇವತೆ ಆಶ್ರಯಿಸಿಕೊಂಡಿದ್ದಾನೆ. ನಾವು ದೇವತೆಗಳನ್ನು ಚಿಂತನೆ ಮಾಡುವಾಗ ಎಲ್ಲಿ ಚಿಂತನೆ ಮಾಡಬೇಕು? ಭಗವಂತನಲ್ಲಿ. ಭಗವಂತನಲ್ಲಿ ಎಲ್ಲಿ ಚಿಂತನೆ ಮಾಡಬೇಕು? ಸೂರ್ಯನ ಚಿಂತನೆ ಮಾಡಬೇಕೋ ದೇವರ ಕಣ್ಣಲ್ಲಿ ಚಿಂತನೆ ಮಾಡು. ಚಂದ್ರನ ಚಿಂತನೆ ಆಗಬೇಕೋ ದೇವರ ಕಿವಿಯಲ್ಲಿ ಚಿಂತನೆ ಮಾಡು. ಮುಖ್ಯ ಪ್ರಾಣನ ಚಿಂತನೆ ಮಾಡಬೇಕೋ ದೇವರ ಹೃದಯದಲ್ಲಿ ಚಿಂತನೆ ಮಾಡು ಅಂತ ಒಂದೊಂದು ಭಾಗವನ್ನು, ಭಗವಂತನ ಒಂದೊಂದು ಭಾಗವನ್ನು ದೇವತೆಗಳ ಚಿಂತನೆಗೆ ಅಂತ ವಿನಿಯೋಗ ಮಾಡಿದ್ರು. ಆದಿತ್ಯಾದಿ ಮತಯಶ್ಚ ಅಂಗ ಉಪಪತ್ತೇಹೆ. ಅಂಗೆ ಭಗವಂತನ ಅವಯವದಲ್ಲಿ ಆದಿತ್ಯಾದಿ ಮತಯ, ಸೂರ್ಯಾದಿ ದೇವತೆಗಳ ಪ್ರಜ್ಞೆಯನ್ನು ಬೆಳೆಸಿಕೋ. ಬರೇ ಗಗನದಲ್ಲಿ ಸೂರ್ಯಮಂಡಲ, ಸೂರ್ಯ ಇದ್ದಾನೆ, ಗಗನದಲ್ಲಿದ್ದಾನೆ ಅಂತ ಚಿಂತನೆ ಅಲ್ಲ, ಭಗವಂತನ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ ಅಂತ ಚಿಂತನೆ. ಆದ್ರಿಂದಲೇ ನಮ್ಮಲ್ಲಿ ಜಪ ಮಾಡುವಾಗ ನಿತ್ಯ ಸೂರ್ಯಾಯನ್ಮ, ಚಂದ್ರಾಯನ್ಮ, ದಿಗ್ಭ್ಯೋನ್ಮ, ದಿಗ್ಭ್ಯೋನ್ಮ, ಇಂದ್ರಾಯನ್ಮ, ವಿಷ್ಣವೇನ್ಮ. ಇದು ಒಂದು ಕ್ರಮ ಜಪದ್ದು. ಇದು ದೇಶದ ಒಂದು ಭಾಗದ ಜನ ಹೇಗೆ ಮಾಡ್ತಾರೆ. ಮತ್ತೊಂದು ಭಾಗದ ಜನ ಏನು ಮಾಡ್ತಾರೆ? ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹೇಳಿಕೊಂಡು ಆಮೇಲೆ ಎಲ್ಲ ದ್ವಾದಶ ನಾಮಗಳಿಂದ ಎಲ್ಲ ದೇಹದ ಅವಯವಗಳನ್ನು ಮುಟ್ಟಿಕೊಳ್ಳುವುದು. ಮುಟ್ಟಿಕೊಳ್ಳುವ ಉದ್ದೇಶ ಏನು? ಯಾಕೆ ಮುಟ್ಟಿಕೊಳ್ಳಬೇಕು ಅಂತಂದರೆ, ನಿತ್ಯ ಮುಟ್ಟುತ್ತಾ ಇದ್ದರೆ ಅವರು ಅಲ್ಲೇ ಇರ್ತಾರೆ. ಕಣ್ಣನ್ನು ನಿತ್ಯ ಮುಟ್ಟುತ್ತಾ ಇದ್ದರೆ ಸೂರ್ಯ ಕಣ್ಣಲ್ಲೇ ಇರ್ತಾನೆ. ಕಿವಿಯನ್ನು ನಿತ್ಯ ಮುಟ್ತಾ ಇದ್ದರೆ ಚಂದ್ರ ಕಿವಿಯಲ್ಲೇ ಇರ್ತಾನೆ. ಕಾಲನ್ನು ನಿತ್ಯ ಮುಟ್ತಾ ಇದ್ದರೆ ಕಾಲಿಗೆ ಸಂಬಂಧಪಟ್ಟದ್ದೇ ಅಂತ ಕಾಲಲ್ಲೇ ಇರ್ತಾನೆ. ಇಲ್ಲದ್ರೆ ನಾವು ನಡಿಲಿಕ್ಕಾಗೋ ಇನ್ನೊಬ್ಬರ ಕಾಲು ತಗೊಳ್ಬೇಕಾಗುತ್ತೆ. ಇದು ಸಾಯುವ ತನಕ ನಮಗೆ ಕಣ್ಣು ಕಾಣಿಸ್ತಾ, ಕಿವಿ ಕೇಳಿಸ್ತಾ, ಕೈ ಬರುತ್ತೆ, ಕಾಲು ನಡಿಲಿಕ್ಕಾಗುತ್ತಾ, ಎಲ್ಲ ಆಗುವುದು ಯಾವುದರಿಂದ? ಅದರ ನಿತ್ಯ ಜಪ ಮಾಡುವಾಗ ಅನುಸಂಧಾನ ಮಾಡಿಕೊಂಡು ಮುಟ್ಟಿಕೊಳ್ಳುವುದರಿಂದ. ಅದಕ್ಕೋಸ್ಕರ ಮುಟ್ಟಿಕೊಳ್ಬೇಕು ಅಂತಂದದ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಕೈಕಾಟ ಅಂತಂದ್ರೆ ಅದನ್ನು ಕೊನೆಗೆ ಕಾಟವೇ ಜಾಸ್ತಿ ಆಗಿಬಿಡು. ಕೊನೆಗೆ ಕೆಲವರಿಗೆ ಏನಾಯ್ತು ಅಂದರೆ ಕೈಕಾಟ ಮಾತ್ರ ಉಳೀತು, ಮಂತ್ರ ಹೋಯ್ತು. ಮಂತ್ರ ಇಲ್ವೇ ಇಲ್ಲ, ಕಾಟ ಮಾತ್ರ ಉಳೀತು. ಅವಸರದಲ್ಲಿ ಕಾಟ ಮಾತ್ರ ಉಳ್ಕೊಂಡಿತ್ತು. ಅದೇ ಒಂದು ಕಾಟ ಆಯಿತು ಕೊನೆಗೆ ಮನೆಯಲ್ಲಿ ಅಂತಾರೆ. ಹಾಗಾದರೆ ಇದೆಲ್ಲ ಭಗವಂತನ ಶರೀರದಲ್ಲಿ ನಾವು ಇಂತಹ ದೇವತೆಗಳನ್ನು ಚಿಂತನೆ ಮಾಡುವಾಗ ನಮ್ಮಲ್ಲಿ ಭಗವಂತನ ಆವಾಹನೆ ಮಾಡಿಕೊಂಡು, ನಮ್ಮ ಕಣ್ಣಲ್ಲಿ ಭಗವಂತನ ಕಣ್ಣು ಉಂಟು, ಆ ಕಣ್ಣಲ್ಲಿ ದೇವತೆ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ನಮ್ಮ ದೇಹದಲ್ಲಿ ಎಷ್ಟು ಜನ ದೇವತೆಗಳು ಬಂದು ಸೇರಲಿಲ್ಲ. ಆ ದೇವತೆಗಳ ಕೆಲಸ ಏನು? ಅವರಿಗೆ ಅಸುರರು ಅಂತ ಹೆಸರು ದೇವತೆಗಳಿಗೆ. ನಮಗೊಂದು ಪ್ರಸಿದ್ಧ ಶ್ಲೋಕ ಗೊತ್ತಲ್ವೋ? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ಒಂದೇ ಭವಗ್ನಂ ಅಮರಾಸುರ ಸಿದ್ಧ ವಂದ್ಯಂ. ಅಮರ ಅಸುರ ಸಿದ್ಧ ವಂದ್ಯಂ. ಈ ಶ್ಲೋಕವನ್ನು ನಿಧಾನ ಹೇಳಿದೆ, ಆದರೆ ನಿಮಗೆ ಸಂಶಯ ಶುರುವಾಯಿತು ಕಾಣುತ್ತೆ. ಮತ್ತು ನಾನು ಪ್ರಾರ್ಥನೆ ಸಂದರ್ಭದಲ್ಲಿ ಇದನ್ನು ಹೇಳಲಿಕ್ಕೆ ತೊಡಗಿ ಭೇಷ್ ಚೆನ್ನಾಗಿ ಉಂಟು ಶ್ಲೋಕ ಅಂತೀರಿ. ಈಗ ಸ್ವಲ್ಪ ಸಂಶಯ ಶುರುವಾಗಿರ್ಬೋದು. ಏನು ಸಕಲ ಲೋಕ ನಮಸ್ಕೃತಂಚ ಅಂತ ಉಂಟಲ್ವಾ? ಹೌದು, ಎಲ್ಲ ಲೋಕದಿಂದ ನಮಸ್ಕರಿಸಲ್ಪಡುವವ ಅಂತ ಹೇಳಿ ಆಯ್ತಲ್ವಾ? ಹೇಳಿ ಆಯಿತು. ಮತ್ತೆ ಪುನಃ ಎಂಥದು? ಅಮರ ಅಸುರ ಸಿದ್ಧ ವಂದ್ಯಂ ಅಂತ ಮತ್ತೊಂದು ಪುನಃ ಎಂಥದು? ಏನು ಶ್ಲೋಕ ಮಾಡಲಿಕ್ಕೆ ಬೇಕಾದಷ್ಟು ಶಬ್ದ ಸಿಗದಿದ್ದದ್ದಕ್ಕೆ ಇದ್ದ ಶಬ್ದವನ್ನೇ ಪುನಃ ಹೇಳಿದ್ದ. ಅಮರ ಅಸುರ ಸಿದ್ಧ ವಂದ್ಯಂ ಶಬ್ದಕ್ಕೆ ಅದೇ ಅರ್ಥ ಅಲ್ವೋ? ಅಮರರು, ಅಸುರರು, ಸಿದ್ಧರು, ಇವರಿಂದ ವಂದ್ಯ, ಸಕಲ ಲೋಕ ನಮಸ್ಕೃತ ಏನರ್ಥ? ಒಂದೇ ಅರ್ಥ ಅಲ್ವೋ? ಹಾಗಾದರೆ ಹೇಳಿದ್ದನ್ನು ಹೇಳುವ ಪ್ರಸಂಗ ಬಂತೋ ಅಂತಂದರೆ ಈ ಸಂದರ್ಭದಲ್ಲಿ ವಾದಿರಾಜ ಶ್ರೀಪಾದರು ಮುಂದೆ ಬಂದರು.
ಆಚಾರ್ಯ ಮಧ್ವರ ಭಾವವನ್ನು ಪ್ರಕಾಶ ಮಾಡುವುದಕ್ಕೋಸ್ಕರ ಮುಂದೆ ಬಂದು ಅವರಂತ ಇದ್ದಾರೆ, ಅಮರ ಅಸುರ ಸಿದ್ಧ ವಂದ್ಯಂ. ಏನರ್ಥ ಗೊತ್ತಾ? ಅಮರ ದೇವತೆಗಳು. ಎಂತಹ ದೇವತೆಗಳು? ಅಸುರರಾದ ದೇವತೆಗಳು. ಎಲ್ಲ ದೇವತೆಗಳು ಅಸುರರಾದದ್ದು ಯಾವಾಗ ಅಂತ ನೀವು ಕೇಳಬಹುದು. ದೇವತೆಗಳೇ ಅಸುರರಾದರೆ ನಾವು ಯಾಕೆ ಅಸುರರಾಗಬಾರದು ಹಾಗಿದ್ರೆ ಅಂತ ಮತ್ತೆ ಕೆಲವರಿಗೆ ಪ್ರಶ್ನೆ ಬಂತು. ಅಸುರ ಶಬ್ದಕ್ಕರ್ಥ ದೈತ್ಯರು ಅಂತ ಒಂದು ಲೋಕದಲ್ಲಿ ಸಾಮಾನ್ಯವಾಗಿ ನಮಗೆ ನಿಮಗೆ ಚಾಲ್ತಿಯಲ್ಲಿದ್ದರೆ ದೇವತೆಗಳ ಕೈಗೆ ಏನು ಕೊಟ್ಟರೂ ಕೂಡ ಅದನ್ನು ದೇವತಾಪರವಾಗಿ ಕೂಡಿಸಿಕೊಡ್ತಾರೆ. ಅಸುರ ಶಬ್ದಕ್ಕರ್ಥ ಅಸೂನ್ ರಮಯಂತಿ ಇತಿ ಅಸುರಾಹ. ಅಸೂನ್ ಪ್ರಾಣಾನ್, ಒಳಗಿನಿಂದ ಪ್ರಾಣಶಕ್ತಿ ಇದೆ, ಪ್ರತಿಯೊಬ್ಬನಿಗೂ ಒಳಗಿನಿಂದ ಪ್ರಾಣಶಕ್ತಿ ಇದೆ. ಅಸೂನ್ ಪ್ರಾಣಾನ್ ರಮಯಂತಿ ಸಂತೋಷಯಂತಿ ಇತಿ ಅಸುರಾಹ. ಹಾಗಾದರೆ ಅಸುರ ಶಬ್ದಕ್ಕರ್ಥ ಒಳಗಿದ್ದ ಚೈತನ್ಯವನ್ನು ಸಂತೋಷಗೊಳಿಸುವವರು ಅಂತ ಅರ್ಥ ಅಸುರ ಶಬ್ದಕ್ಕೆ. ಲೋಕದಲ್ಲಿದ್ದ ಅಸುರ ಶಬ್ದದ ಅರ್ಥ ಬೇರೆ, ಶಾಸ್ತ್ರಕಾರರು ಹೇಳತಕ್ಕಂಥ ಅಸುರ ಶಬ್ದದ ಅರ್ಥನೇ ಬೇರೆ. ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಅಸುರ ಶಬ್ದಕ್ಕೆ ಒಳಗಿದ್ದ ಒಳಗೆ ಎಂತಹ ಪ್ರಾಣ ಇದ್ದಾನೆ? ನಾವೇ ಇದ್ದೇವೆ, ಒಳಗಿನಿಂದ ಜೀವ ಇದ್ದಾನೆ. ಆ ಜೀವನಿಗೆ ಕಾಲ ಕಾಲಕ್ಕೆ ನೋಡಬೇಕಾದ್ದನ್ನು ನೋಡಿಸಿ, ಕೇಳಬೇಕಾದ್ದನ್ನು ಕೇಳಿಸಿ, ಹೋಗಬೇಕಾದ್ದಲ್ಲಿಗೆ ಹೋಗಿಸಿ, ಮುಟ್ಟಬೇಕಾದ್ದನ್ನು ಮುಟ್ಟಿಸಿ, ತಿನ್ನಬೇಕಾದ್ದನ್ನು ತಿನ್ನಿಸಿ, ಒಳಗಿದ್ದ ಚೇತನವನ್ನು ರಮಿಸುವಂತೆ ಮಾಡುತ್ತಾರೆ ಯಾರೋ ಅವರನ್ನು ಅಸುರರು ಅಂತ ಕರೆದ್ರು. ಹಾಗಾದರೆ ಅಮರರು ದೇವತೆಗಳು. ಎಂತಹ ದೇವತೆಗಳು? ಒಳಗಿದ್ದ ಚೇತನವನ್ನು ಸಂತೋಷಗೊಳಿಸುವಂತಹ ದೇವತೆಗಳು, ಅಸುರರಾದ ದೇವತೆಗಳು. ಅವರು ಏನಾಗಿದ್ದಾರೆ? ಅವರು ಸಿದ್ಧರಾಗಿದ್ದಾರೆ. ಸಿದ್ಧರಾದ ಅಸುರರಾದ ದೇವತೆಗಳಿಂದ ವಂದ್ಯ. ಸಿದ್ಧರು ಅಂತಂದ್ರೆ ನಮ್ಮಲ್ಲಿ ಎರಡು ವರ್ಗದ ಜನ, ಒಂದು ಸಿದ್ಧರು, ಇನ್ನೊಂದು ಸಾಧ್ಯರು. ಸಾಧ್ಯರು ನಾವೆಲ್ಲ ಸಾಧ್ಯರು, ದೇವತೆಗಳು ಸಿದ್ಧರು. ಅಂದ್ರೆ ತಯಾರು. ಏನು ಮೋಕ್ಷಕ್ಕೆ ಹೊರಡೋಣವೋ? ಹೋ ನಾನು ತಯಾರು. ಅಲ್ಲ, ತಯಾರು ಅಂತ ನಾವು ಹೇಳ್ತೇವೆ ಬಿಡಿ, ಆದರೆ ಕರ್ಕೊಂಡು ಹೋಗ್ತಾನೋ ಇಲ್ವೋ ಅಂತ ಅಷ್ಟೇ. ಅವ ಕೇಳ್ತಾನೆ, ಏನು ಸಿದ್ಧ ಆಗಿದೆ? ಪುಸ್ತಕ ತೆಗಿ, ಪಟ್ಟಿ ತೆಗಿ, ಎಷ್ಟಾಗಿದೆ ನಿಂದು, ಓದಿದ್ದೆಷ್ಟಾಗಿದೆ ತೆಗಿ, ಪರೀಕ್ಷೆ ಮಾಡುವುದಾ? ಹೋ ಅಂದ ಹುಡುಗ. ಏನು ಓದಿದ್ದಿ ನೋಡೋಣ? ಟೆಟ್ಟ ಏನಿಲ್ಲ. ಅದಕ್ಕೆ ಆ ರೀತಿ ಪ್ರಯೋಜನ ಇಲ್ಲ. ಮತ್ತೆ ಎಲ್ಲ ತಯಾರಾಗಿ ಸಿದ್ಧರಾಗಬೇಕು. ದೇವತೆಗಳು ಸಿದ್ಧರು, ದೇವರನ್ನು ಕಂಡಿದ್ದಾರೆ, ಆದ್ರಿಂದ ಮೋಕ್ಷಕ್ಕೆ ಹೋಗಲಿಕ್ಕೆ ಸಿದ್ಧರು. ನಾವು ಸಾಧ್ಯರು, ನಾವು ಸಾಧನೆ ಮಾಡಲಿಕ್ಕೆ ಇರುವವರು. ಹಾಗಾದರೆ ಅಮರ ಅಸುರ ಸಿದ್ಧ ವಂದ್ಯ. ಸಿದ್ಧರಾದ, ಮೋಕ್ಷಕ್ಕೆ ಹೋಗಲಿಕ್ಕೆ ತಯಾರಾದ, ಅಸುರರಾದ, ನಮ್ಮನ್ನು ಸಂತೋಷಗೊಳಿಸತಕ್ಕ ಅಮರರು ದೇವತೆಗಳು, ಅವರಿಂದ ವಂದ್ಯ. ಹಾಗಾದರೆ ದೇವತೆಗಳ ವಾಸಸ್ಥಳ ಯಾವುದು? ನಮ್ಮ ನಿಮ್ಮ ಶರೀರ. ಯಾವುದಕ್ಕೋಸ್ಕರ? ನಮಗೆ ಸಂತೋಷವನ್ನು ಉಂಟು ಮಾಡುವುದಕ್ಕೋಸ್ಕರ. ಯಾರ ಆಜ್ಞೆ? ಭಗವಂತನ ಆಜ್ಞೆ. ಹಾಗಾದರೆ ಭಗವಂತನ ಆಜ್ಞೆಯಿಂದ ಇಲ್ಲಿ ಇರುವ ಜೀವನನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಇಲ್ಲಿ ದೇವತೆಗಳು ವಾಸ ಮಾಡಿದ್ದಾರೆ. ತೃಪ್ತಿ ಪಡುವ ಜೀವ ವಾಸ ಮಾಡಿದ್ದಾನೆ. ಇವರೆಲ್ಲರಿಗೂ ನಾಯಕನಾಗಿ ಭಗವಂತ ವಾಸವಾಗಿದ್ದಾನೆ. ಇದನ್ನೆಲ್ಲ ನೋಡಿ ನಾರದರಲ್ಲಿ ವಾಲ್ಮೀಕಿ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟು ಜನ ಒಂದು ಮನೆಯಲ್ಲಿ ಸೇರಿದ್ದಾರೆ ನಾರದರೆ, ಈ ಲೋಕದಲ್ಲಿ ಸೇರಿದ್ದಾರೆ ನಾರದರೆ, ಇವರಲ್ಲಿ ನಿಜವಾಗಿ ಗುಣವಾನ್ ಯಾರು, ವೀರ್ಯವಾನ್ ಯಾರು ಅಂತ ನಾರದರು ಒಂದು ದೊಡ್ಡ ಪ್ರಶ್ನೆಯನ್ನು ನಾರದರ ಮುಂದೆ ವಾಲ್ಮೀಕಿ ಋಷಿಗಳು ಇಟ್ಟಿದ್ದಾರೆ. ಕಶ್ಚ ವೀರ್ಯವಾನ್ ಗೊತ್ತು, ವೀರ್ಯ ಶಬ್ದಕ್ಕೆ ಅರ್ಥ ಗೊತ್ತು, ಗುಣವಾನ್ ಶಬ್ದಕ್ಕೆ ಸಾಮಾನ್ಯವಾದ ಅರ್ಥ, ಎಲ್ಲ ಗುಣಗಳನ್ನು ಒಳಗೊಂಡದ್ದು. ಅದನ್ನೇ ಬಿಡಿಸುವುದು ಮುಂದೆ. ಏನು? ಧರ್ಮಜ್ಞಶ್ಚ ಕಹ, ಕೃತಜ್ಞಶ್ಚ ಕಹ. ಧರ್ಮಜ್ಞ, ಧರ್ಮವನ್ನು ತಿಳಿದವ ಯಾರು? ಕೃತಜ್ಞ, ಮಾಡಿದ ಉಪಕಾರವನ್ನು ತಿಳಿದ ವ್ಯಕ್ತಿ ಯಾರದು? ನನಗೆ ಅವನನ್ನು ತೋರಿಸು ನಾರದರೆ. ನನಗೆ ಅಂಥ ವ್ಯಕ್ತಿಯನ್ನು ನೋಡಬೇಕಾಗಿದೆ. ಯಾರನ್ನು? ಉಪಕಾರ ಮಾಡಿದ್ದನ್ನು, ಸ್ವಲ್ಪ ಉಪಕಾರ ಮಾಡಿದ್ರು ಅದನ್ನು ದೊಡ್ಡದನ್ನಾಗಿ ಮಾಡಿ ಸಾಯುವ ತನಕ ಮರೆಯದೆ ಎದುರು ಸಿಕ್ಕಿದಾಗೆಲ್ಲ ಇವ ನನಗೆ ಆ ದಿವಸ ಇಂಥ ಉಪಕಾರ ಮಾಡಿದ್ದಾನೆ ಅಂತ ಹೇಳತಕ್ಕ ವ್ಯಕ್ತಿ ಯಾರಾದರೂ ಇದ್ದಾರೋ? ಧರ್ಮಜ್ಞಶ್ಚ, ಧರ್ಮವನ್ನು ತಿಳಿದಿರತಕ್ಕಂತಹ ಹೀಗೆ ಇರಬೇಕು, ಹೀಗೆ ಇರಬೇಕು, ತಂದೆಯ ಜೊತೆಗೆ ಹೀಗೆ, ತಾಯಿಯ ಜೊತೆಗೆ ಹೀಗೆ, ಪತ್ನಿಯ ಜೊತೆಗೆ ಹೀಗೆ, ಸಮಾಜದ ಜೊತೆಗೆ ಹೀಗೆ ಅಂತ ಇದನ್ನು ತಿಳಿದು ಆಚರಣೆ ಮಾಡತಕ್ಕಂಥ ವ್ಯಕ್ತಿಗಳು ಇದ್ದಾರಾ? ಇದ್ರೆ ಯಾರದು ಅಂತ ಹೀಗೆ ಅನೇಕ ಗುಣಗಳನ್ನು, ಅನೇಕ ಅಂದರೆ ಸುಮಾರು 16 ಗುಣಗಳನ್ನು ಪಟ್ಟಿ ಮಾಡಿ ನಾರದರ ಮುಂದೆ ವಾಲ್ಮೀಕಿ ಋಷಿಗಳು ಇಟ್ಟಾಗ ನಾರದರು ಕೊಡುವ ಉತ್ತರ, ವಾಲ್ಮೀಕಿ ನಿನಗೆ ಗೊತ್ತಲ್ವಪ್ಪೋ ಅಂತಾರೆ. ಮಹರ್ಷೇ ಸಮರ್ಥೋಸಿ ಜ್ಞಾತುಂ ತ್ವಂ. ಇಷ್ಟೆಲ್ಲ ಕೇಳಿದ ಮೇಲೆ ಇದು ಉಳ್ಳವಾಗಬೇಕು, ಇದು ಉಳ್ಳವಾಗಬೇಕು, ಅದಿರಬಾರ್ದು, ಇಂಥದ್ದಿರಬಾರ್ದು, ಇಂಥದ್ದಿರ್ಬೇಕು ಅಂತ ಹೇಳಿ ಮತ್ತೆ ಯಾರದ್ದು ಅಂತ ನನ್ನ ಹತ್ರ ಕೇಳಿದ ನಾನು ಏನು ಹೇಳಿ? ಕೈಯೊಳಗೆ ಹೀಗೆ ಹಿಡ್ಕೊಂಡು ಬಂದು ಏನಿದು?
ಚೂರು ಹೇಳಿಂದ ಅವ ಎದುರಿನಲ್ಲಿ ಕೂತವ. ಇವರು ಹಿಡ್ಕೊಂಡು ಬಂದು ಏನಿದು ಈ ಕೈಯೊಳಗೆ ಏನುಂಟು ಅಂತ ಕೇಳಿದ್ರು. ಎದುರನ್ನು ಕೂತವ ತಲೆ ತುರಿಸಿಕೊಂಡ. ಏನು ಅರ್ಥ ಗೊತ್ತಾಗಿಲ್ಲ. ಮತ್ತೆ ಅಂದು ನೀವು ಚೂರು ಹೇಳಿ ಮತ್ತೆ ನಾನು ಹೇಳ್ತೇನೆ. ಕಲ್ಲು ಅಂತಂದು. ಈ ಕಲ್ಲು ಮಂಡೆಗೆ ತಲೆಗೆ ಹೋಗಿಲ್ಲ. ಇನ್ನೊಂದು ಚೂರು ಹೇಳಿ ಅಂತಂದು. ಅದರಲ್ಲಿ ಚಕ್ರ ಅಂತಂದು. ಕಲ್ಲು ಅದರಲ್ಲಿ ಚಕ್ರ, ಇನ್ನೂ ತಲೆಗೆ ಹೋಗಿಲ್ಲ. ಅದಕ್ಕೆ ನೀರು ಹೊಯ್ತಾರೆ ಬೆಳಿಗ್ಗೆ ಅಂತಂದ ಇವ. ಅವನಿಗೆ ಅವ ನೀರು ಹೊಯ್ದ ಅಭ್ಯಾಸ ಇಲ್ಲ ಅವನಿಗೆ. ನೀವು ಸ್ನಾನ ಮಾಡಿದವನೆಲ್ಲ ಕಾಣುತ್ತೆ. ಅದಕ್ಕೆ ಹೂ ಏರಿಸ್ತಾರೆ ಅಂತ, ಅದಕ್ಕೆ ತುಳಸಿ ಏರಿಸ್ತಾರೆ ಅಂತ. ಇಷ್ಟೆಲ್ಲ ಆದ್ಮೇಲೆ ನೋಡೋಣ ಏನು ಹೇಳು, ಇನ್ನು ಹೇಳಲಿಕ್ಕೆ ಏನುಂಟು, ಅದು ಸಾಲಿಗ್ರಾಮ ಅಂತ ಹೇಳೋದೆಲ್ಲ ಹೇಳಿ ಆಯ್ತು. ಕಲ್ಲಾಗಬೇಕದು, ಅದರಲ್ಲಿ ಚಕ್ರ ಇರಬೇಕು, ಅದಕ್ಕೆ ನೀರು ಹೊಯ್ಬೇಕು, ಅದರ ಮೇಲೆ ತುಳಸಿ ಪುಷ್ಪ ಎಲ್ಲ ಇಡಬೇಕು, ಗಂಧ ಇಡಬೇಕು, ನೈವೇದ್ಯ ಇಡಬೇಕು. ಇನ್ನು ಏನು ಹೇಳಿ ಅಂತಂದ್ರೆ ಇನ್ನು ಹೇಳಲಿಕ್ಕೆ ಏನುಂಟು. ಇದು ಇಂಥ ಕಲ್ಯಾಣ ಮಂಟಪ, ಇಂಥ ದಿವಸ ಪುರುಸೋತುಂಟು, ಇಂಥ ದಿವಸ ಹುಡುಗ ಅಮೇರಿಕಕ್ಕೆ ಹೋಗ್ತಾನೆ, ಇಷ್ಟು ಗಂಟೆಗೆ ಆಗಬೇಕು, ಒಂದು ಮುಹೂರ್ತ ಕೊಡಿ ಅಂತಂದ್ರೆ ಏನರ್ಥ? ಎಲ್ಲ ಈ ಹುಡುಗನ ಅಪ್ಪನ ಎಲ್ಲ ಹಿಡ್ಕೊಂಡು ಹೋಗಿರ್ತಾನೆ. ನೋಡಿ, ಇಂಥ ದಿವಸ ಅವನಿಗೆ ಪುರುಸೋತಿರೋದು. ಆ ಸೋಮವಾರ ಅವನಿಗೆ ಅಮೇರಿಕಕ್ಕೆ ಹೋಗಬೇಕು. ಆದಿತ್ಯವಾರ ಮಧ್ಯಾಹ್ನ ಮೇಲೆ ಯಾರನ್ನೋ ಬರ್ಲಿಕ್ಕೆ ಹೇಳಿದ್ದಾನೆ. ಆದಿತ್ಯವಾರ ಬೆಳಿಗ್ಗೆ ಬೇಗ ಮಾಡಲಿಕ್ಕೆ ನಾನು ಚಾಪೆಯಿಂದ ಹೇಳುವುದು ನಿಧಾನ. ಆದ್ದರಿಂದ ಆ ಮಧ್ಯದಲ್ಲಿ ಇನ್ನು ಉಳಿದ ಮುಹೂರ್ತಕ್ಕೆ ಬೇರೆ ಏನುಂಟು? ಅವಾಗ ಜ್ಯೋತಿಷ್ಕರಂದ್ರು, ನೀನೇ ಮಾಡಿಕೋ ಅಪ್ಪ ಪುರೋಹಿತ, ನೀನೇ. ಅದೇ ರೀತಿಯಲ್ಲಿ ನಾರದರು ಕೇಳ್ತಾ ಇದ್ದಾರೆ ಇಲ್ಲೀಗ ವಾಲ್ಮೀಕಿ ಋಷಿಗಳ ಹತ್ರ, ನಿನಗೆ ಗೊತ್ತಲ್ವಪ್ಪೋ ಅಂತಾರೆ. ಇಷ್ಟೆಲ್ಲ ಗುಣಗಳಿಂದ ಕೂಡಿದಂಥ ವ್ಯಕ್ತಿ ಆಗಬೇಕು ಅಂತಂದ್ರೆ ಅದು ರಾಮ ಅಲ್ಲದೆ ಇನ್ನೊಬ್ಬರಲ್ಲ ಅಂತ ಪುನಃ ಪ್ರತ್ಯೇಕ ಹೇಳಬೇಕಾ? ಇಷ್ಟೆಲ್ಲ ಗುಣಗಳು ಇರತಕ್ಕಂಥ ವ್ಯಕ್ತಿ. ಒಂದು ಮಾತುಂಟು ಗೊತ್ತೋ, ಸ್ಕಾಂದ ಪುರಾಣ ಒಂದು ಮಾತನ್ನುತ್ತೆ, ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವ ಅಭಿಧೀಯತೆ. ತಸ್ಮಿನ್ ಕಾಲೇ ಅಂದರೆ ತ್ರೇತಾಯುಗದಲ್ಲಿ. ತಸ್ಮಿನ್ ಕಾಲೇ ಮಹಾರಾಜ, ಯಾರು ಮಹಾರಾಜರು ಯಾರು ಅಂತ ಕೇಳಿಬಿಟ್ರೆ ಯಾರು ಯಾರು ವಿಮರ್ಶೆ ಮಾಡುವುದೇ ಇಲ್ಲ. ಅಲ್ಲಿ ನಿಮ್ಮ ಪರೀಕ್ಷೆ ಅಲ್ಲದು, ಅಂದರೆ ಪರೀಕ್ಷೆಯಲ್ಲಿ ಚಾಯ್ಸ್ ಅಂತೆ, ಅದು ಒಂದು 3-4 ಹೆಸರು ಕೊಟ್ಟಿರ್ತಾರೆ ಅಲ್ವ, 3-4 ಹೆಸರಲ್ಲಿ ಕೊಟ್ಟು ಯಾವುದಕ್ಕೊಂದು ಟಿಕ್ ಮಾಡಿರ್ಬೇಕು. ಪ್ರಧಾನಮಂತ್ರಿ ಯಾರು 4 ಹೆಸರು ಕೊಟ್ಟರು. ಅಲ್ಲಿ ಇವ ಬರ್ದಾಗ ಒಬ್ಬ ಇದ್ದ, ಅಲ್ಲಿ ವ್ಯಾಲ್ಯೂಯೇಷನ್ ಆಗುವಾಗ 6ನೇ ವ್ಯಕ್ತಿ ಪ್ರಧಾನಮಂತ್ರಿ ಆಗಿರುತ್ತೆ. ಏನು ಮಾಡಬೇಕು? ಇದು ಪೂರಾ ಹೋಯ್ತು. ಸ್ವಲ್ಪ ಮಂಡಕರ ಚುಳ್ಳ ಮಾಡಿದ ಏನು ಅಂತ 6ನೇ ವ್ಯಕ್ತಿಯನ್ನೇ ಸೇರಿಸಿ ಬಿಟ್ಟ, ಬರೆದು ಬಿಟ್ಟ. ಆಗ ಸರಿಯಾಗಿತ್ತು. ಅಲ್ಲಿ ಹೋಗಿ ಅವ ಕೂತಿದ್ದ, 6ನೇ ವ್ಯಕ್ತಿ ಯಾರೊಬ್ಬ ಕೂತಿದ್ದ. ಇದಕ್ಕೆ ರೈಟ್ ಹಾಕಬೇಕು ತಪ್ಪು ಯಾಕೆ ಇಲ್ಲಿಲ್ಲ, ಆ ಚಾಯ್ಸಲ್ಲಿ ಇರುವುದಿಲ್ಲ ಅದು. ಇಂತಹ ಪ್ರಸಂಗಗಳು ಲೋಕದಲ್ಲಿ ಬಹಳ ಉಂಟು. ಆದರೆ ಇದರಲ್ಲಿ ಚಾಯ್ಸ್ ಆ ರೀತಿ ಇಲ್ಲ, ಆರಿಸ್ಲಿಕ್ಕಿಲ್ಲ. ಹಾಗಾದ್ರೆ ಯಾರದು? ತಸ್ಮಿನ್ ಕಾಲೇ ಮಹಾರಾಜ ಯಾರು? ತ್ರೇತಾಯುಗದಲ್ಲಿ ರಾಜ ಅಂದ್ರೆ ಯಾರು? ರಾಜ ಅಂತಂದ ಕೂಡಲೇ ಜನಗಳ ತಲೆಗೆ ಹೋಗುವುದೇ ರಾಮ. ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವ ಅಭಿಧೀಯತೆ. ರಾಮಚಂದ್ರನ್ನು ಮಾತ್ರ ಮಹಾರಾಜ ಅಂತ ಕರೀತಿದ್ರಂತೆ ಆಗಿನ ಕಾಲದಲ್ಲಿ. ಇದ್ದಿರ್ಬೋದು, ತುಂಡರಸರು ಬಹಳಷ್ಟು ಜನ ಇದ್ದಿರ್ಬೋದು, ಆದರೆ ರಾಜ ಅಂತಂದ ಕೂಡಲೇ ರಾಮಚಂದ್ರ ತಲೆಗೆ ಹೋಗ್ತಾ ಇದ್ದಂತೆ. ಈ ಯಕ್ಷಗಾನದ ಹುಚ್ಚಿದ್ದವರಿಗೆಲ್ಲ ಗೊತ್ತಿರುತ್ತೆ, ಮಲ್ಪೆ ಅಂತಂದ ಕೂಡಲೇ ಸಾಕು ಅವರ ತಲೆಗೆ ಸಾಮುಖ ಅಂತ ಹೋಗಿ ಬಿಡುತ್ತೆ. ಅದಕ್ಕೆ ಅಂದದ್ದು ಯಕ್ಷಗಾನದ ಹುಚ್ಚಿದ್ದವರಿಗೆ ಮಾತ್ರ ಅಂತ, ಎಲ್ರಿಗೂ ಅಲ್ಲ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಹುಚ್ಚಿರುತ್ತೆ. ಭರತನಾಟ್ಯದ ಹುಚ್ಚಿನವರಿಗೆ ಅವರಿಗೊಂದು ಏನಾದರೂ ಹೆಸರು ಹೇಳಿಬಿಟ್ರೆ ಪಕ್ಕ ಭರತನಾಟ್ಯ ಅಂತಂದಾಗ ಯಾರೋ ಒಬ್ಬಳು ಹೆಣ್ಮಗಳು ತಲೆ ಹೋಗ್ತಾಳೆ, ಹಾಡು ಅಂತಂದಾಗ ಮತ್ತೊಬ್ಬಳು ಯಾರೋ ತಲೆಗೆ ಹೋಗ್ತಾಳೆ. ಹೀಗೆ ಯಾರ್ಯಾರಿಗೆ ಯಾವ ಯಾವ ಕ್ಷೇತ್ರದಲ್ಲಿ ಅಪೇಕ್ಷೆ ಇರುತ್ತೋ ಅಂಥವರಿಗೆ ಆ ವ್ಯಕ್ತಿ ಹೆಸರು ಹೇಳಿದಾಗ ತಲೆಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ತಸ್ಮಿನ್ ಕಾಲೇ ಮಹಾರಾಜ ಅಂತಂದ್ರೆ ಆವಾಗ ಯಾರು? ರಾಮ. ಹೇಗೆ ಅಂತ ಗೊತ್ತಾ? ಅದಕ್ಕೆ ಅದೇ ಸ್ಕಾಂದ ಪುರಾಣ ಒಂದು ಉದಾಹರಣೆ ಕೊಟ್ಟಿತು. ಯಥಾಹಿ ಪೌರುಷೇ ಸೂಕ್ತೆ ವಿಷ್ಣುರೇವ ಅಭಿಧೀಯತೆ. ಪುರುಷ ಸೂಕ್ತ ಅಂತಂದ ಕೂಡಲೇ ಮತ್ತೊಬ್ಬರಿಗೆ ಆ ಸೂಕ್ತದಲ್ಲಿ ಪ್ರವೇಶ ಇಲ್ಲ. ಅಗ್ನಿ ಸೂಕ್ತ ಅಂತಂದಾಗ, ಇಂದ್ರ ಸೂಕ್ತ ಅಂತಂದಾಗ, ವರುಣ ಸೂಕ್ತ ಅಂತಂದಾಗ ಅಲ್ಲಿ ಸ್ವಲ್ಪ ವರುಣನಿಗೂ ಪ್ರವೇಶ ಬರುತ್ತೆ, ಅಗ್ನಿ ಸೂಕ್ತದಲ್ಲಿ ಅಗ್ನಿಗೂ ಪ್ರವೇಶ ಬರುತ್ತೆ. ಆದರೆ ಪುರುಷ ಸೂಕ್ತ ಅಂತಂದ ಕೂಡಲೇ ಭಗವಂತನಲ್ಲದೆ ಇನ್ನೊಬ್ಬನಲ್ಲಿ ತಲೆ ಹಾಕುವ ಪ್ರಸಂಗ ಇಲ್ಲ. ಹೇಗೋ ಹಾಗಾದ್ರೆ ರಾಜ ಅಂದ್ರೆ ರಾಮ, ಪುರುಷ ಸೂಕ್ತ ಅಂತಂದ್ರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ಆ ರೀತಿಯಲ್ಲಿ ರಾಮಚಂದ್ರ ತಾನು ಮೆರೆದವ. ಅದನ್ನೇ ಅಂತ ಇದ್ದಾರೆ ನಾರದರು, ವಾಲ್ಮೀಕಿ ಋಷಿಗಳ ಹತ್ರ ಅಂತ ಇದ್ದಾರೆ. ಇಷ್ಟೆಲ್ಲ ಗುಣಗಳಿರತಕ್ಕಂಥ ವ್ಯಕ್ತಿ ಆಗಬೇಕು ಅಂತ ನೀನು ಹೇಳ್ತಾ ಇದ್ದಿ, ಇಂಥ ವ್ಯಕ್ತಿಯನ್ನು ಕಾಣಬೇಕು ನೀನು ಅಪೇಕ್ಷೆ ಪಡ್ತಾ ಇದ್ದಿ, ಇಂಥ ವ್ಯಕ್ತಿ ಯಾರದು ಅಂತ ನೀನು ನನ್ನ ಹತ್ರ ಕೇಳ್ತಾ ಇದ್ರೆ ವಾಲ್ಮೀಕಿ, ನಿನಗೆ ಗೊತ್ತಲ್ಲ ಅಂತಹ ವ್ಯಕ್ತಿ ಯಾರು ಅಂತ ನಿನಗೆ ಗೊತ್ತಲ್ಲ. ಯಾಕೆ ಲೋಕದಲ್ಲಿ ಮತ್ತೆ ಯಾರಲ್ಲಿಯೂ ಕೂಡ ಇಷ್ಟು 16 ಗುಣಗಳು ಮನೆ ಮಾಡಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಒಂದಿದ್ರೆ ಒಂದಿರುವುದಿಲ್ಲ, ಒಂದಿದ್ರೆ ಮತ್ತೊಂದಿರುವುದಿಲ್ಲ. ನಮ್ಮಲ್ಲಿ ಲೋಕದಲ್ಲಿ ಭಗವಂತ
ಯಾವ ವಸ್ತುವನ್ನೂ ಕೂಡ ಭಗವಂತ ಅಪ್ರಯೋಜಕ ಅಂತ ಮಾಡಿಲ್ಲ. ಆದರೆ ಎಲ್ಲ ವಸ್ತುಗಳಲ್ಲಿ ಎಲ್ಲ ಗುಣಗಳನ್ನು ಇಟ್ಟಿಲ್ಲ. ಒಬ್ಬೊಬ್ಬನಲ್ಲಿ ಒಂದೊಂದು ಗುಣ ಇಟ್ಟಿದ್ದ. ನಾವು ಲೋಕದಲ್ಲಿದ್ದ ಜನಗಳನ್ನೇ ತಗೊಳ್ಳೋಣ. ಎಲ್ಲರಲ್ಲಿಯೂ ಎಲ್ಲ ಗುಣಗಳು ಇಲ್ಲ, ಎಲ್ಲರಲ್ಲಿಯೂ ಎಲ್ಲ ವಿದ್ಯೆಯೂ ಇಲ್ಲ. ಏಕಸ್ಮಿನ್ ಜನ್ಮನಿ ಏಕೈವ ವಿದ್ಯಾ ಅಂತ ನಿಮ್ಮ ಮಾತು, ಹಿರಿಯರ ಮಾತು. ಹಾಗಾದರೆ ಒಬ್ಬನಿಗೆ ಒಂದು ಜನ್ಮದಲ್ಲಿ ಒಂದೇ ವಿದ್ಯೆ, ಒಬ್ಬನಲ್ಲಿ ಭಗವಂತ ಒಂದೇ ಗುಣ. ಒಬ್ಬನಿಗೆ ಭಾರಿ ಏನು ಸ್ಮರಣ ಶಕ್ತಿ ಭಾರೀ ಕೊಟ್ಟಿರ್ತಾನೆ, ಮತ್ತೊಬ್ಬನಿಗೆ ವಿಸ್ಮರಣ ಶಕ್ತಿ ಭಾರೀ ಕೊಟ್ಟಿರ್ತಾನೆ, ಮತ್ತೊಬ್ಬನಿಗೆ ಏನು ಹೇಳಿದ್ರೂ ತಲೆಗೆ ತೆಕೊಳ್ಳದಂತಹ ಒಂದು ಗುಣವನ್ನು ಕೊಟ್ಟಿರ್ತಾನೆ, ಮತ್ತೊಬ್ಬನಿಗೆ ಯಾರ ಬಗ್ಗೆ ಯಾರು ಮಾತಾಡ್ತಿದ್ರು ತನ್ನ ಬಗ್ಗೆನೇ ಮಾತಾಡ್ತಾ ಇರೋದನ್ನು ಕೊಟ್ಟಿರ್ತಾನೆ. ಅದು ಕೆಲವು ಸಲ ಬೇಕಾಗುತ್ತೆ ಅಂತಾರೆ. ಹಾಗಾದ್ರೆ ಎಲ್ಲವನ್ನೂ ಕೂಡ ಭಗವಂತ ಗುಣಗಳ ಲೋಕದಲ್ಲಿ ಹಂಚಿದ. ಆದರೆ ಎಲ್ಲಾ ಗುಣಗಳಿಗೂ ಕೂಡ ಆಶ್ರಯನಿಗಿರತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ. ಯಾರದು ಅಂತ ಕೇಳಿದ್ರೆ ಅದಕ್ಕೆ ವಾಲ್ಮೀಕಿ ಋಷಿಗಳು ಅನ್ನೋದು, ನಾನು ಯಾಕೆ ಹೇಳಬೇಕು ವಾಲ್ಮೀಕಿ, ನಿನಗೆ ಗೊತ್ತು. ನೀನು 16 ಗುಣಗಳು ಬೇಕು ಅಂತ ಅಪೇಕ್ಷೆ ಪಟ್ಟಿಯೋ 16 ಗುಣಗಳಿಂದ ಕೂಡಿದ ವ್ಯಕ್ತಿ ರಾಮ ಅಲ್ಲದೆ ಮತ್ತೊಬ್ಬ ಅಲ್ಲ. ಹೆಸರೇನು? ರಾಮ. ಏನು ರಾಮ ಅಂದ್ರೆ ಗೊತ್ತು ನಮಗೆಲ್ಲ ಸಾಮಾನ್ಯವಾಗಿ. ಕೂಡಿಸು ಅಮ ರಾಮ ಅಂತ ಅದೊಂದರ್ಥ. ನಾವೆಲ್ಲ ಇಷ್ಟ ತನಕ ತಿಳ್ಕೊಂಡು ಬಂದದ್ದೇ ಅದೊಂದರ್ಥ. ಅಂದ್ರೆ ಮಿತಿ, ಅಳತೆ, ಪರಿಮಾಣ, ಪ್ರಮಾಣ. ಅಮ ಅಂದ್ರೆ ಮಿತಿ ಇಲ್ಲದ್ದು, ಅಳತೆ ಇಲ್ಲದ್ದು. ಅಂದ್ರೆ ಸುಖ. ಒಟ್ಟಿಗೆ ಅರ್ಥ ಏನು ಬಂತು? ಮಿತಿ ಇಲ್ಲದ ಸುಖವುಳ್ಳವ, ಅಮಿತವಾದ ಸುಖವುಳ್ಳವ, ಕೊನೆ ಇಲ್ಲದ ಸುಖವುಳ್ಳವ. ಇನ್ನೊಂದರ್ಥ ನೋಡೋಣ. ಕೂಡಿಸು ಆಮ ರಾಮ. ಆಗ ಮಾಡಿದ್ದು ಅಮ ರಾಮ ಅಂತ ಮಾಡಿದ್ರೆ ಈಗ ಆಮ ರಾಮ. ಅಂದ್ರೆ ರತಿ, ರಮಣ, ಸುಖ. ಆಮ ಅಂದ್ರೆ ನಮಗೆ ಗೊತ್ತು ಕಾಣುತ್ತೆ. ಆಮ ಶಬ್ದಕ್ಕೆ ಹಸಿ ಅಂತ ಅರ್ಥ. ಒಣಗಿದ್ದಲ್ಲ, ಹಸಿ. ಒಣಗೋದು ಹಸಿ. ಹಸಿ ಅಂದ್ರೆ ಗೊತ್ತು ತಾನೆ, ಹಸಿ. ಆಮಘಟ ಶಾಸ್ತ್ರದಲ್ಲಿ ಪ್ರಯೋಗ ಉಂಟು. ಮಡಕೆ, ಹಸಿಯಾದ ಮಡಕೆಯನ್ನು ಆಮಘಟ ಅಂತ. ಇನ್ನೂ ಬೇಕಾ? ಪೂರಾ ಲೌಕಿಕಕ್ಕೆ ಇರಲಿಲ್ಲ. ಚೂರು ಕೇಳಲಿಕ್ಕೆ ನಿಮಗೆ ಮುಜುಗರ ಆದೀತು, ಆದರೆ ಅರ್ಥ ಆಗುವುದಕ್ಕೋಸ್ಕರ ಹೇಳಿಬಿಡ್ತೇನೆ. ಆಮಶಂಕೆ. ಈಗ ಗೊತ್ತಾಯ್ತು ಆಮ ಅಂದ್ರೆ ಏನು ಅಂತ. ಈಗ ಎಲ್ರಿಗೂ ಅರ್ಥ ಆಯ್ತು. ಜೀರ್ಣ ಆಗದಿದ್ದಾಗ ಅಂಥದ್ದೇ ಆಗುದು, ಮತ್ತೇನು ಮಾಡೋಣ. ಅದ್ಯಾಕೆ ಜೀರ್ಣ ಆಗುದಿಲ್ಲ ಅಂತ ಯಾರೋ ಕೇಳಿದ್ರು. ಎಷ್ಟು ತಿನ್ಬೇಕು ಅಂತ ಗೊತ್ತಿಲ್ಲ, ಅದರಿಂದ ಜೀರ್ಣ ಆಗಿದೆ. ನಮ್ಮ ಹೊಟ್ಟೆಗೂ ಬಾಯಿಗೂ ಯಾವಾಗಲೂ ಜಗಳ ಜಗಳ ಜಗಳ. ಬಾಯಿ ಬೇಕು 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 ಅಂತ ಕೇಳ್ತಾರೆ. ಹೊಟ್ಟೆ ಜಾಗ ಇಲ್ಲ ಜಾಗ ಇಲ್ಲ ಜಾಗ. ಆದರೂ ಸೋಲೋದು ಹೊಟ್ಟೆನೆ. ಬಾಯಲ್ಲಿ ತುಂಬಿಸಿದೆವು ತುಂಬಿಸಿದೆವು ತುಂಬಿಸಿದೆವು. ಕೊನೆಗೇನಾಗುವುದದು? ಮತ್ತೆ ಶುರುವಾಗುವುದೇ ಅದೇ ನಾನು ಹೇಳಿದಂತೇನೆ. ಜೀರ್ಣಕ್ಕೆ ಬಂದಿಲ್ಲ. ಜೀರ್ಣಕ್ಕೆ ಬಾರದಿದ್ದಾಗ ಹೇಗೆ ಒಳಗೆ ಹೋಗಿತ್ತೋ ಹಾಗೆ ಹೊರ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಆರಂಭ ಆಯಿತು. ಹಾಗಾದ್ರೆ ಆಮ ಅಂದ್ರೆ ಹಸಿ, ಅಂದ್ರೆ ಸುಖ, ಆಮ ಅಂದ್ರೆ ಹಸಿ. ಒಟ್ಟಿಗೆ ಏನಾಯಿತು? ಹಸಿಯಾದ ಸುಖ ಉಳ್ಳವ ಅಂತ ಅರ್ಥ ಬಂತು. ಭಗವಂತನ ಸುಖ ಎಂತದ್ದು, ದೇವರ ಸುಖ ಎಂತದ್ದು. ಯಾವಾಗ ನೋಡಿದ್ರು ಅದು ಹಸಿ ಹಸಿಯಾಗಿಯೇ ಇರುತ್ತೆ ವಿನಃ ಒಣಗುವ ಪ್ರಸಂಗನೇ ಇಲ್ಲ. ಭಗವಂತ ನಮಗೂ ಸುಖ ಆಗುತ್ತೆ. ಏನೋ ಉಣ್ಣುವಾಗಲೋ ತಿನ್ನುವಾಗಲೋ ಏನೋ ಏನೋ ನಮಗೂ ಸುಖ ಆಗುತ್ತೆ. ಆದರೆ ಸುಖ ಆಗ್ಬೋದು. ಎಷ್ಟೊತ್ತಿರುತ್ತೆ? ಊಟ ಮಾಡಿ ಕೈ ತೊಳೆಯೋ ತನಕ ಮಾತ್ರ ಇರುತ್ತೆ. ಮತ್ತೆ ಮುಗಿಯಿತು. ಆ ಸುಖ ಒಣಗಲಿಕ್ಕೆ ಶುರುವಾಯಿತು. ಮತ್ತೆ ಉಂಡಂತ ನಮ್ಮನ್ನು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಊಟ ಮಾಡುವಾಗ ಮಾತ್ರ ಏನೊಂಚೂರು ಸುಖದಂತೆ ಇರುತ್ತೆ, ಹಸಿ ಹಸಿ ಸುಖದಂತೆ ಇರುತ್ತೆ. ಊಟ ಮುಗೀತಾ ನಮ್ಮ ಸುಖ ಒಣಗಲಿಕ್ಕೆ ಶುರುವಾಯಿತು. ಇವತ್ತು ಸುಖ ಆಯಿತು, ನಾಳೆ ಸುಖ ಇಲ್ಲ, ನಾಡದು ಸುಖ ಇಲ್ಲ, ನಿನ್ನೆ ಏನೋ ಇತ್ತೋ ಏನೋ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ. ಸುಖ ಬರುವಾಗಲೂ ಕೂಡ ಆ ಸುಖವನ್ನು ಚೆನ್ನಾಗಿ ಅನುಭವಿಸುವಷ್ಟು ಹಣೆ ಬರಹ ನಮ್ಮಲ್ಲಿ ಇಲ್ಲ. ಆದ್ರಿಂದ ನಿಮ್ಮ ಸುಖ ಯಾವಾಗಲೂ ಹಸಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಣಗಿದ್ದೇ ಸುಖ. ಒಣಗಿದ ಮುಖ, ಒಣಗಿದ ಮಾತು, ಒಣಗಿದ ನಗು, ಒಣಗಿದ ಸುಖ. ಒಣ ಮಾತು ಅಂತ ಗೊತ್ತಲ್ಲ, ಒಣ ಕೆಮ್ಮು ಅಂತ ಗೊತ್ತು ನಮಗೊಂದಷ್ಟೇ. ಎಷ್ಟೊತ್ತಿಗೆ ನೋಡಿದ್ರು ಕೆಕ್ಕು 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 ಅಂತಾನೆ. ಅಂಥವ್ರನ್ನ ಕೆಲವರು ಉಪನ್ಯಾಸಕ್ಕೆ ಕರ್ಕೊಂಡು ಬರುವುದು ಉಂಟು. ಅವ್ರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ನಾನು ಇಲ್ಲಿದ್ದೇನೆ ಇಲ್ಲಿದ್ದೇನೆ ಅಂತ ತಿಳಿಸ್ತಾನೇ ಇರ್ತಾರೆ ಅವರು ಉಪನ್ಯಾಸಕರಿಗೆ. ಅದಕ್ಕೇನು ಹೇಳ್ತಾರೆ? ಒಣ ಕೆಮ್ಮು ಅಂತ ಹೇಳ್ತಾರೆ. ಆ ಕೆಮ್ಮಿನಲ್ಲಿ ಏನು ಪಸೆಯೇ ಇಲ್ಲ. ಆವಾಗ ಏನಾಗುತ್ತೆ? ಉಪನ್ಯಾಸ ಮಾಡುವವರ ಪಸೆನೂ ತಪ್ಪಿ ಹೋಗುತ್ತೆ ಮೆಲ್ಲ. ಹಾಗಾದರೆ ಇದೆಲ್ಲ ನಮಗಿರತಕ್ಕಂತಹ ಸುಖ ಒಣ ಸುಖ. ಅದು ದುಃಖ ಮಿಶ್ರಿತ ಸುಖ. ಆದ್ರಿಂದ ಹಸಿಯಾದ ಸುಖ ಅಲ್ಲ, ಹಸಿ ಹಸಿಯಾದ ಸುಖ ಅಲ್ಲ. ರಾಮಚಂದ್ರನಲ್ಲಿ ಕೇಳಿ, ಅವನ ಸುಖವೇ ಸುಖ. ಯಾವಾಗಲೂ ಹಸಿ ಹಸಿ
ಹಾಗಾದರೆ ಆಮ ಹಸಿಯಾದ ರಾ ಸುಖ ಉಳ್ಳವನೇ ರಾಮ ಅಂತಂದ್ರು. ನಮಗೆ ಅಂತಹ ಸುಖ ಇಲ್ಲಿ ಸಿಗುವುದಿಲ್ಲ. ಇಲ್ಲಿ ಏನು ತಲೆ ಹೊಡ್ಕೊಂಡ್ರೆ ಇಲ್ಲಿ ಸಿಗುವುದಿಲ್ಲ. ಅಂತಹ ಸುಖ ಬೇಕೋ? ಸದಾಕಾಲ ಹಸಿಯಾಗಿಯೇ ಇರುವ ಸುಖ ಬೇಕೋ? ಹಸಿವೆಗಾಗಿ ಸುಖ ಅಂತಿರ್ಬೋದು ವಿನಾ ಹಸಿಯಾದ ಸುಖ ಅಂತಿಲ್ಲ. ಆ ಸುಖ ಬೇಕೋ? ರಾಮಚಂದ್ರನ ಪಾದ ಹಿಡಿಬೇಕು ಅಂತ ಅಂದ್ರು. ಆ ದೃಷ್ಟಿಯಲ್ಲಿ ರಾಮ ಎಂತ ವಾಲ್ಮೀಕಿ ಋಷಿಗಳು ಪ್ರಾಯಶಃ ಎಲ್ಲಿಯೂ ಕೂಡ ರಾಮಚಂದ್ರ ಅಂತ ಪ್ರಯೋಗ ಮಾಡಿದ್ದು ಅಂತಿಲ್ಲ. ನಮಗೆ ಲೋಕದಲ್ಲಿ ಮಾತ್ರ ರಾಮಚಂದ್ರ ಅಂತ ಬಂತು, ಚಾಲ್ತಿಯಲ್ಲಿ ಭಾರಿ ಬಂತು ರಾಮಚಂದ್ರ ಅಂತ ಹೇಳಿ. ಚಾದಯತೀತಿ ಚಂದ್ರ, ಇನ್ನೊಬ್ಬರಲ್ಲಿ ಇರುವ ದೋಷವನ್ನು ಚಾದಯತಿ ಆಚ್ಛಾದಯತಿ, ಆಚ್ಛಾದನೆ ಮಾಡ್ತಾನೆ, ಮರೆ ಮಾಡ್ತಾನೆ. ತಿದ್ದುವ ಪ್ರಸಂಗ ಬಂದರೂ ಕೂಡ ಅವನನ್ನು ಮಾತ್ರ ತನ್ನ ಬಳಿಗೆ ಕರೆದು ಅವನನ್ನು ತಿದ್ದುತ್ತಾನೆ. 10 ಜನರ ಎದುರಲ್ಲಿ ತಿದ್ದಿ ಅವನಲ್ಲಿದ್ದ ದೋಷವನ್ನು ಸಮಾಜಕ್ಕೆ ಪ್ರಕಟ ಆಗುವಂತೆ ಮಾಡುವವ ಅಲ್ಲ. ಆದ್ರಿಂದ ಛಾದಯತಿ ಆಚ್ಛಾದಯತಿ ಇತಿ ಚಂದ್ರ. ಅದು ಒಂದು ಚಾಕಚಕ್ಯತೆ ಅಲ್ವೋ, ವ್ಯಕ್ತಿಗಳನ್ನು ತಿದ್ದುವುದು ಕೂಡ. ಇಲ್ಲದ್ರೆ 10 ಜನರ ಎದುರಲ್ಲಿ ಕೆಲವರಿಗೆ ಇರುತ್ತೆ ಏನು, ನಾನು ದೊಡ್ಡವ ಅಂತ ಆಗಬೇಕು ಅಂತೇಳಿ 10 ಜನರ ಎದುರಿಗೇನೆ ಒಬ್ಬನಿಗೆ ಬೈಯುವುದು. ಆವಾಗ ಗೊತ್ತಾಗುತ್ತೆ ಕೂತವರಿಗೆ, ಇವರು ಇಲ್ಲಿ ಗುರುಗಳು ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಅಂತ ಪ್ರಸಂಗ ಬರಕೂಡದು. ಹಾಗಾದರೆ ಛಾದಯತಿ ಆಚ್ಛಾದಯತಿ, ಇನ್ನೊಬ್ಬರ ದೋಷಗಳನ್ನು ಆಚ್ಛಾದನೆ ಮಾಡ್ತಾನೆ. ಆದ್ರಿಂದ ಅವನಿಗೆ ರಾಮಚಂದ್ರ ಅಂತ ಹೆಸರು ಬಂತು ಅಂತಾರೆ. ಆ ದೃಷ್ಟಿಯನ್ನೇ ಇಟ್ಟುಕೊಂಡು ವಾಲ್ಮೀಕಿ ಋಷಿಗಳು ಒಂದು ಪ್ರಶ್ನೆಯಲ್ಲಿ ಅವರದ್ದು ಅನೇಕ 16 ರೀತಿಯ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಕಶ್ಚ ಏಕಪ್ರಿಯ ದರ್ಶನ, ಏಕಪ್ರಿಯ ದರ್ಶನ ಕಹ. ನಮಗೆ ಬಾಕಿದ್ದೆಲ್ಲ ಗೊತ್ತಾಯಿತು. ವೀರ್ಯವಾನ್ ಕಹ, ಗುಣವಾನ್ ಕಹ, ಧರ್ಮಜ್ಞ ಕಹ, ಕೃತಜ್ಞ ಕಹ, ದೃಢ ಕಹ, ದೃಢವ್ರತ ಕಹ, ಸತ್ಯ ಸಂಕಲ್ಪ ಕಹ ಅಂತ ಎಲ್ಲ ಗೊತ್ತಾಯಿತು. ಆದರೆ ಇದು ಒಂದು ಏನು, ಏಕಪ್ರಿಯ ದರ್ಶನ ಕಹ. ಏನದು ಏಕಪ್ರಿಯ ದರ್ಶನ ಅಂತಂದ್ರೆ? ದರ್ಶನ ನೋಟ, ಪ್ರಿಯ ದರ್ಶನ ಇಷ್ಟವಾದ ನೋಟ. ಏಕಪ್ರಿಯ ದರ್ಶನ ಮುಖ್ಯವಾಗಿ ಇಷ್ಟವಾದ ದರ್ಶನ. ಹೋಗಿರ್ತೇವೆ ಊಟಕ್ಕೆ ಅಂತಲೇ ಹೋಗಿರ್ತೇವೆ. ನೀವು ಕೇಳ್ಬೋದು, ಏನು ಸ್ವಾಮಿಗಳು ಊಟ 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 ಅಂತ ತಲೆ ಹೊಡ್ಕೊಂಡು ಏನು ಮಾಡಿ, ನಮ್ಗೆ ಅರ್ಥ ಆಗುವುದೇ ಊಟ, ಬೇರೆ ಯಾವ ಭಾಷೆನೂ ಅರ್ಥ ಆಗೋದಿಲ್ಲ. ಅದು ನಿಮ್ಗೆ ಮಾತ್ರ ಅಲ್ಲ, ನನಗೂ. ಯಾಕೆಂದ್ರೆ ನಿಮ್ಮಕ್ಕಿಂತ ಮೊದಲು ಊಟ ಮಾಡುವ ನಾನು, ಆಮೇಲೆ ನೀವು ಊಟ ಮಾಡೋದು. ಆದ್ರಿಂದ ಏನು ಹೇಳೋದಕ್ಕೆ ಏನು ಅಡ್ಡಿಲ್ಲ. ಸ್ವಾಮಿಗಳು ಮೊದಲೇ ಊಟ ಮಾಡ್ತಾರೆ, ಹೌದಂತೆ ಅಂತ. ಊಟಕ್ಕೆ ಹೋಗಿದ್ದೇವೆ, ಊಟಕ್ಕೆ ಕೂತಿದ್ದೇವೆ, ಬಂತು ಏನು, ಸಾರು ಬಂತು, ಸಾಂಬಾರು ಬಂತು, ಭಕ್ಷ್ಯ ಬಂತು. ಆದರೆ ನಮಗೆ ದರ್ಶನ ಆಯಿತು, ಪ್ರಿಯ ದರ್ಶನನೂ ಆಯಿತು, ಇಷ್ಟ ಆಯಿತು. ಸಾರು ಸಾಂಬಾರು ಎಲ್ಲ ತಿಂದಾಗ ಇಷ್ಟ ಆಯಿತು. ಆದರೆ ನಾವು ಇನ್ನೂ ಕಾಯುವುದು ಯಾವುದಕ್ಕೆ ಗೊತ್ತಾ? ಭಕ್ಷ್ಯ ಬರಬೇಕು ಅಂತ. ಭಕ್ಷ್ಯ ಅಂದರೆ ಸ್ವೀಟ್ ಬರಬೇಕು. ಗ್ರಹಚಾರಿ ಇವನಿಗೆ ಸಕ್ಕರೆ ಕಾಯಿಲೆ ಉಂಟು, ಆದರೂ ಕಾಯ್ತಾ ಇದ್ದಾನೆ. ಭಕ್ಷ್ಯ ಬರಲಿ ಅಂತ ಕಾಯ್ತಾ ಇದ್ದಾನೆ. ಬಂತು ಭಕ್ಷ್ಯ, ಅಯ್ಯೋ ಹಾಕಿಕೊಂಡ, ತಿಂದ, 2 ಹಾಕಿಸಿಕೊಂಡ, ತಿಂದ. ಯಜಮಾನ ಬಂದು 2 ಹಾಕಿಸಿದ್ರು, ತಿಂದ್ರು. ಈಗ ಇವರಿಲ್ಲಿಗೆ ಬಂದದ್ದು ಮುಖ್ಯವಾಗಿ ಸಾರ್ಥಕ ಆಯಿತು. ಯಾವಾಗ ಯಜಮಾನ ಇವನನ್ನು ಗುರುತಿಸಿ 4 ತುಂಡು ಜಾಸ್ತಿ ಹಾಕಿಸಿ ತಿನ್ನಿಸಿದ್ದುಂಟಲ್ಲ, ಆವಾಗ ಇವನಿಗೆ ಕೃತಕೃತ್ಯತೆ ಬಂತು, ಧನ್ಯತಾ ಭಾವ ಬಂತ. ನಾನು ಬಂದದ್ದು ಸಾರ್ಥಕ ಆಯಿತು. ಯಾಕೆ? ಯಜಮಾನನಿಗೆ ಗೊತ್ತಾಯಿತು ನನಗೆ ಇದು ಇಷ್ಟ ಅಂತೇಳಿ 2 ತುಂಡು ಒತ್ತಾಯ ಮಾಡಿ, ಬೇರೆ ಯಾರಿಗೂ ಹಾಕಿಸಿಲ್ಲ, 2 ತುಂಡು ಒತ್ತಾಯ ಮಾಡಿ ಹಾಕಿಸಿದ್ರು. ಹಾಗಾದರೆ ಏಕಪ್ರಿಯ ದರ್ಶನ, ಮುಖ್ಯವಾಗಿ ಇಷ್ಟದ ದರ್ಶನ. ದರ್ಶನ ಇಷ್ಟದ ದರ್ಶನ. ಇಷ್ಟದ ದರ್ಶನ ಆಗಿರಬಹುದು, ಆದರೆ ಇಷ್ಟದ ದರ್ಶನದಲ್ಲಿ ಮುಖ್ಯವಾಗಿ ಇಷ್ಟದ ದರ್ಶನ ಆಗಬೇಕು. ಅನೇಕ ವಸ್ತುಗಳು ನಮಗೆ ಇಷ್ಟವಾದ್ದಿರಬಹುದು, ಅದರಲ್ಲಿ ಮುಖ್ಯವಾಗಿ ಇಷ್ಟ ಯಾವುದು ಅದರ ದರ್ಶನ ಆಗಬೇಕು. ಯಾವುದರ ದರ್ಶನ ಆದರೆ ನಾವು ಹೋದದ್ದು ಸಾರ್ಥಕ ಆದೀತೋ ಅದು ಏಕಪ್ರಿಯ ದರ್ಶನ. ಯಾವುದು ಮಾಡಿದ್ದರಿಂದ ನಾವು ಮಾಡಿದ್ದು ಸಾರ್ಥಕ ಅಂತ ಆಗುತ್ತೋ, ಏನನ್ನು ಹೇಳಿದ್ದರಿಂದ ಹೇಳಿದ್ದು ಸಾರ್ಥಕ ಅಂತ ಆಗುತ್ತೋ, ನೋಡಿದ್ದು ಸಾರ್ಥಕ ಅಂತ ಆಗುತ್ತೋ, ಅದಕ್ಕೆ ಏನು ಹೆಸರು? ಏಕಪ್ರಿಯ ದರ್ಶನ, ಮುಖ್ಯವಾಗಿ ಇಷ್ಟವಾದ ದರ್ಶನ. ನಾವು ಏನೋ ಒಳ್ಳೆದು ಕೆಲಸ ಮಾಡ್ತೇವೆ, ಏನಾಗುತ್ತೆ? ಲೋಕದಲ್ಲಿ 10 ಜನರಿಂದ ಶಹಬಾಸ್ಗಿರಿ ಪಡೆದುಕೊಳ್ತೇವೆ. ನಮಗೆ ಇಷ್ಟ ಆಯಿತು, ಖುಷಿ ಆಯಿತು ನಮಗೆ. ಅವರು ಶಹಬಾಸ್, ಚೆನ್ನಾಗಿ ಒಳ್ಳೆಯ ಕೆಲಸ ಮಾಡಿದ್ರಿ ನೀವು ಅಂತ ಸನ್ಮಾನ ಮಾಡಿದ್ರು, ನಮಗೆ ಇಷ್ಟ ಆಯಿತು. ಸರಿ, ಒಂದು ದಿವಸ ಸತ್ತೆವು, ಸತ್ತ ಮೇಲೆ ಸ್ವರ್ಗ ಆಯಿತು, ಇಷ್ಟ ಆಯಿತು, ಇಷ್ಟ ದರ್ಶನ ಆಯಿತು. ಹಾಗಾದ್ರೆ ಇಲ್ಲಿರುವಾಗಲೂ ಇಷ್ಟ ದರ್ಶನ ಆಗಿದೆ, ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ ಮೇಲೂ ಕೂಡ ಇಷ್ಟ ದರ್ಶನ ಆಯಿತು. ಆದರೆ ಇವ ಆಲೋಚನೆ ಮಾಡ್ತಾನೆ, ನನಗೆ ನಿಜವಾಗಿ ಇಷ್ಟವಾದ್ಯಾವುದೋ ಅದರ ದರ್ಶನ ಇನ್ನೂ ಆಗಿಲ್ಲ. ಇವನಿಗೆ ನಿಜವಾಗಿ ಇಷ್ಟವಾದ್ದು ಯಾವುದು ಅಂತಂದ್ರೆ ಮೋಕ್ಷದ ದರ್ಶನ, ಭಗವಂತನ ದರ್ಶನ.
ಆ ದರ್ಶನ ಆಯ್ತಾ, ಆವಾಗ ಇವನ ದರ್ಶನ ಇಷ್ಟವಾದ ದರ್ಶನ ಆಯಿತು. ಕೃತಕೃತ್ಯನಾದ ಧನ್ಯನಾದ ಏಕ ಪ್ರಿಯ, ಮುಖ್ಯವಾಗಿ ಇಷ್ಟದ ದರ್ಶನ ಆಯಿತು. ಇಷ್ಟಗಳು ಅನೇಕ ಇರಬಹುದು, ಅದರದ್ದೆಲ್ಲ ದರ್ಶನ ಆಗಿರಬಹುದು. ಆದರೆ ಯಾವ ಇಷ್ಟದ ದರ್ಶನ ಆದ್ರೂ ಕೂಡ ಇವನಿಗೆ ಒಳಗಿನಿಂದ ಪೂರ್ಣ ತೃಪ್ತಿ ಬರ್ತಾ ಇಲ್ಲ. ಕೊನೆಗೆ ಭಗವಂತನ ದರ್ಶನ ಆದ ಕೂಡಲೇ ನನಗೆ ಅವರನ್ನು ನೋಡಬೇಕು, ನನಗೆ ಯಜಮಾನರನ್ನು ನೋಡಬೇಕು. ಇಲ್ಲಿ ಮನೆ ಯಜಮಾನತಿ, ಮಕ್ಕಳು, ಅವರು ಇವರು ಸೇವಕರು ಇವರೆಲ್ಲ ಬಂದು ಇವನಿಗೆ ಕಾಟ ಕೊಡ್ತಾನೇ ಇದ್ದಾರೆ. ಏನು ಬಂದ್ರಿ, ಏನಾಗಬೇಕು, ಎಷ್ಟು ಬೇಕು, ಯಾವಾಗ ಬೇಕು ಅಂತ ಕೇಳ್ತಾನಿದ್ದಾರೆ. ಇವ ಏನಂತಾನೆ, ನನಗೆ ಅವರನ್ನು ನೋಡಬೇಕು, ನನಗೆ ನಿಮ್ಮ ಯಜಮಾನರನ್ನು ನೋಡಬೇಕು, ನಾನು ಅವರ ಹತ್ರ ಮಾತಾಡ್ಲಿಕ್ಕೆ ಬಂದದ್ದು ಅಂತೀವ. ಅದನ್ನೇ ಹೇಳ್ತಾ ಇದ್ದಾನೆ. ಕೊನೆಗೆ ಯಜಮಾನರ ದರ್ಶನ ಆಯಿತು ಅಂತಂದಾಗ ಏಕ ಪ್ರಿಯ ದರ್ಶನ. ಯಾವ ದರ್ಶನದ ಉದ್ದೇಶದಿಂದ ಬಂದಿರ್ತಾನೋ ಆ ದರ್ಶನ ಆಯಿತು ಅಂತಂದ್ರೆ ಇವನ ದರ್ಶನ ಕೃತಕೃತ್ಯ ಆಯಿತು. ಮುಖ್ಯವಾಗಿ ಇಷ್ಟವಾದ್ದು ಅನೇಕ, ಹೌದು, ಪತ್ನಿಯ ದರ್ಶನವನ್ನು ಮಾಡಿದ್ದಾನೆ, ಮಕ್ಕಳ ದರ್ಶನವನ್ನು ಮಾಡಿದ್ದಾನೆ, ಮನೆಗೂ ಹೋಗಿದ್ದಾನೆ, ಅದೆಲ್ಲ ಇಷ್ಟ ಆಗಿದೆ. ಆದರೆ ಅವನ ಇಷ್ಟ ಮುಖ್ಯ ಆಗುವುದು ಯಾವಾಗ, ಮನೆಯ ಯಜಮಾನನ ದರ್ಶನ ಆದಾಗ. ಏಕ ಪ್ರಿಯ ದರ್ಶನ. ಅದೇ ರೀತಿಯಲ್ಲಿ ಅಯೋಧ್ಯೆಗೆ ಹೋದರೆ ಪ್ರಜೆಗಳ ದರ್ಶನ ಆಗುತ್ತೆ, ಅಯೋಧ್ಯ ನಗರಿಯ ದರ್ಶನ ಆಗುತ್ತೆ. ಮೊದಲು ಅಯೋಧ್ಯೆಗೆ ಹೊರಟಿದ್ದಾನೆ, ಒಳಗಿನಿಂದ ಪುಕು 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 ಇತ್ತು. ಏನು ಒಳಗೆ ಬಿಡ್ತಾರೋ ಇಲ್ಲೋ, ತಿರುಪತಿಗೆ ಹೊರಡ್ತೇವಲ್ಲ, ಇಲ್ಲಿ ಹೊರಡುವಾಗ ಒಳಗಿನಿಂದ ಪುಕು ಪುಕು ಇದ್ದೇ ಇರುತ್ತೆ. ಏನಾಗುತ್ತೋ ಏನೋ, ಏನಾಗುತ್ತೋ ಏನೋ, ಅಲ್ಲಿ ಯಾರು ದಬ್ಬತಾರೋ ಏನೋ, ಬಿಡ್ತಾರೋ ಇಲ್ವೋ, ಒಳಗೆ ಏನು ಗಲಾಟೆ ಮಾಡ್ತಾರೋ ಏನೋ ಅಂತ ಇದೇ ಒಳಗಿನಿಂದ ಇರುತ್ತೆ. ಹೋದೆವು, ಬೆಟ್ಟ ಹತ್ತಿದೆವು, ಚೀಟಿ ಪಡ್ಕೊಂಡೆವು, ಖುಷಿ ಆಯಿತು. ಚೀಟಿ ಸಿಕ್ಕಿದಾಗ ಖುಷಿ ಆಯಿತು. ಅದು ಏನು ಅಂತ ಚೀಟಿ ಸಿಕ್ಕಿತು, ಇನ್ನೊಂದು ಅರ್ಧ ಗಂಟೆಯಲ್ಲಿ ದರ್ಶನ ಅಂತ ಚೀಟಿ ಸಿಕ್ಕಿತು, ಮತ್ತಷ್ಟು ಖುಷಿ ಆಯಿತು. ಇಷ್ಟ ದರ್ಶನ ಇದೆಲ್ಲ ಬೇಗ ಬೇಗ ಚೀಟಿ ಸಿಗುವುದು, ಬೇಗ ಬೇಗ ದರ್ಶನಕ್ಕೆ ಅವಕಾಶ ಸಿಗುವುದು, ಇದೆಲ್ಲ ನಮಗೆ ಇಷ್ಟನೇ. ಇಷ್ಟವಾದ ದರ್ಶನ ಆಯಿತು, ಸರಿ ಹಿಡ್ಕೊಂಡು ಹೋದ. ಆದರೂ ಒಳಗಿನಿಂದ ಪುಕು ಪುಕು ಬಿಟ್ಟಿಲ್ಲ. ಇದೆಲ್ಲ ನಿಮಗೆ ಪ್ರಾಯಶಃ ತುಂಬ ಜನಕ್ಕೆ ಅನುಭವ ಆಗಿರ್ಬೋದು ಕಾಣು. ಒಬ್ಬಳು ಯಾರೋ ಒಂದು ಹೆಣ್ಮಗಳು ಒಂದು 25-50 ಸಾವಿರದ್ದು ಒಂದು ದೊಡ್ಡ ಭರ್ಜರಿ ಸೀರೆ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಅವಳ ಗಂಡ ಭಾರಿ ದೊಡ್ಡ ಸಂಕಲ್ಪ ಮಾಡಿದ್ದಾನೆ, 50,000 ರೂಪಾಯಿದ್ದೇನೋ ಸಂಕಲ್ಪ ಮಾಡಿದ್ದಾನೆ ತಿಮ್ಮಪ್ಪನಿಗೆ ಅಭಿಷೇಕ ಅಂತ. ಇವಳ ತಲೆಯಲ್ಲಿ ಹೋಗಿದೆ, ಇವತ್ತು ತಿಮ್ಮಪ್ಪ ನನ್ನಿಂದಾಗಿ ಸ್ನಾನ ಮಾಡುವುದು ಅಂತ ಇವಳ ತಲೆಯಲ್ಲಿ ಮೊದಲೇ ಹೋಗಿ ಕೂತಿದ್ದ. ನನ್ನಿಂದಾಗಿ ತಿಮ್ಮಪ್ಪ ಇವತ್ತು ಸೀರೆ ಉಡ್ತಾನೆ ಅಂತ ತಲೆಯಲ್ಲಿ ಹೋಗಿದೆ. ತಿಮ್ಮಪ್ಪ ಇನ್ನೂ ನೋಡಿಲ್ಲ ಆ ಸೀರೆಯನ್ನು, ಊರಿನ ಜನರಿಗೆಲ್ಲ ತೋರಿಸಿ ಆಯ್ತು ಇವಳು ಆ ಸೀರೆಯನ್ನು. ಹೀಗೆ ಹಿಡ್ಕೊಂಡು ಬರ್ತಾ ಇದ್ದಾಳೆ, ಗಂಡ ಮುಂದಿನಿಂದ ಹೋಗ್ತಾ ಇದ್ದಾನೆ. ಆ ಎದುರಿನಿಂದ 50,000 70,000 ಅಂತಂದಾಗ ಯಾರಿಗೆ ಕಹಿ ಆಗುತ್ತೆ. ಅಧಿಕಾರಿ ಸ್ವಯಂ ಬಂದ ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಯಜಮಾನನನ್ನು. ಯಜಮಾನ ಮುಂದೆ ಹೋದದ್ದೇ ತಡ, ಬಾಗಿಲು ಠರ್ರ ಬಿತ್ತು. ಅಲ್ಲಿ ಎಷ್ಟು ಜನ ಹೋಗ್ಬೇಕು ಅಷ್ಟು ಜನ ಸೇರಿ ಆಗಿತ್ತು. ಅಲ್ಲಿ ಅವ್ರದ್ದು ಲೆಕ್ಕ ಉಂಟು, ಇಷ್ಟೇ ತಲೆ ಅಂತ. ತಲೆ ಒಳಗೆ ಬೇಕಿಲ್ಲ, ಹೊರಗಿನಿಂದ ತಲೆ ಇಷ್ಟು ಸಿಕ್ಕಿದ್ರೆ ಸರಿ ಹೋಗಿ ಆ ಅಧಿಕಾರಿಗಳಿಗೆ ಅಷ್ಟು ತಲೆ ಒಳಗೆ ಹೋಗಿ ಆಗಿತ್ತು. ಬಾಗಿಲು ಇವಳು ಹೊರಗಿನಿಂದ ಸೀರೆ ಹಿಡ್ಕೊಂಡು ಬೊಬ್ಬೆ ಹಾಕ್ತಾಳೆ, ಬೊಬ್ಬೆ ಹಾಕ್ತಾಳೆ. ತಿಮ್ಮಪ್ಪನಿಗೆ ಸೀರೆ ತಂದಿದ್ದೇನೆ, ಒಂಚೂರು ನನ್ನನ್ನು ಒಳಗೆ ಬಿಡಿ, ಇವತ್ತು ಒಪ್ಪಿಸಬೇಕು ತಿಮ್ಮಪ್ಪನ. ತಿಮ್ಮಪ್ಪ ಮೊದಲೇ ಸೀರೆ ಉಟ್ಟಾಗಿದೆ ಅಂದ್ರೆ ಅಧಿಕಾರಿಗಳು ಅಲ್ಲ, ತಿಮ್ಮಪ್ಪನಿಗೆ ಉಡುವುದಕ್ಕೋಸ್ಕರ 50,000 ತಂದಿದ್ದೇನೆ. ಆಗೋದಿಲ್ಲ ಅಂದ್ರೆ ಸಿಟ್ಟಿನ ಬರದಲ್ಲಿ ಅಲ್ಲೇ ಸೀರೆಯನ್ನು ಹೊತ್ತಾಕಿದ್ದಳು, ನಡೆದೇ ಬಿಟ್ಲು ತನ್ನ ಮನೆಗೆ. ಅಲ್ಲ, ತಿಮ್ಮಪ್ಪ ಅವಳ ಹಿಂದೆ ಬಂದು ಇಲ್ಲ ಏನು, ಪಾಪ ಸೀರೆ ಇಲ್ಲೇ ಒದ್ದು ಹಾಕಿದ್ರು, ಅಯ್ಯೋ ನನಗೆ ಸೀರೆ ಇಲ್ಲಲ್ಲ ಅಂತ ತಿಮ್ಮಪ್ಪ ಏನು ಇವಳ ಬೆನ್ನ ಹಿಂದೆ ಗಂಟು ಬಿದ್ದಿಲ್ಲ. ತಿಮ್ಮಪ್ಪ ಒಳಗಿಂದ ಆರಾಮ ಕೂತಿದ್ದ. ಯಾಕೆ, ಇದೊಂದು ಅಹಂಕಾರದ ಸೀರೆ ತಪ್ಪಿತು ಅಂತ ನೆಮ್ಮದಿಯಲ್ಲಿ ಕೂತಿದ್ದ ಕಾಣುತ್ತೆ. ಹಾಗಾದ್ರೆ ಒಳಗೆ ಹೋಗೋ ತನಕ ನಮಗೆ ಚೀಟಿ ಸಿಕ್ಕಿದ್ರು ಕೂಡ, ದರ್ಶನದ ಸಮಯ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ ಅಂತ ಇದ್ರೂ ಕೂಡ ಪೂರ್ತಿ ನಮಗೆ ನೆಮ್ಮದಿ ಇಲ್ಲ. ಇಷ್ಟ ಆಯಿತು ಹೌದು, ಗಂಟೆ ಚೀಟಿ ಎಲ್ಲ ಸಿಕ್ಕಿತು, ಇಷ್ಟ ಆಯಿತು ಹೌದು. ಆದರೆ ನಮ್ಮ ಇಷ್ಟ ಪೂರ್ಣ ಆಗುವುದು ಯಾವಾಗ, ತಿಮ್ಮಪ್ಪನ ಮುಂದೆ ನಿಂತು ಅವನ ದರ್ಶನ ಮಾಡಿದಾಗ. ಏಕ ಪ್ರಿಯ ದರ್ಶನ. ಯಾವ ಉದ್ದೇಶದಿಂದ ಹೊರಟಿದ್ದೇವೋ ಆ ದರ್ಶನ ಆಯಿತು ಅಂತಂದಾಗ ನಮ್ಮ ಇಷ್ಟ ಉಪಾಸನೆ ಮಾಡಬೇಕು ಅಂತ ವಾಲ್ಮೀಕಿ ಋಷಿಗಳು ತೋರಿಸಿಕೊಡ್ತಾ ಇದ್ದಾರೆ. ರಾಮಚಂದ್ರನ ದರ್ಶನಕ್ಕಾಗಿ ಊಟಕ್ಕಾಗಿ ದೇವರ ದರ್ಶನ ಅಲ್ಲ. ಅದು ಯಾರ ಗುಣ, ರಾಮಚಂದ್ರನ ಗುಣ. ಇಂತಹ ಗುಣ ಸಮಾಜದಲ್ಲಿ ಬರಬೇಕು ಎನ್ನುವ ಉದ್ದೇಶದಿಂದ ವಾಲ್ಮೀಕಿ ಋಷಿಗಳು 16 ಗುಣಗಳಲ್ಲಿ ಏಕಪ್ರಿಯ ದರ್ಶನ ಎನ್ನತಕ್ಕಂಥೊಂದು ಗುಣವನ್ನು ಸೇರಿಸಿ, ಇಂತಹ ವ್ಯಕ್ತಿ ಯಾರು ಅವನನ್ನು ನನಗೆ ತಿಳಿಸಿಕೊಡಬೇಕು ಅಂತ ವಾಲ್ಮೀಕಿ ಋಷಿಗಳು ನಾರದರಲ್ಲಿ ಕೇಳಿದಾಗ ನಾರದರು ಹೇಳಲಿಕ್ಕೆ ತೊಡಗಿದ್ದಾರೆ. ರಾಮ ಅಂತ 2 ಅಕ್ಷರದಿಂದ ಹೇಳಿ, ಎಂತಹ ರಾಮ ಅಂತ ಕೇಳಿದರೆ ಇಕ್ಷ್ವಾಕು ವಂಶ ಪ್ರಭವ ರಾಮ ಅಂತ ಒಂದು ಮಾತಂತಾರೆ. ಏನದು ಇಕ್ಷ್ವಾಕು? ಇಕ್ಷು ವಾಕು, ಇಕ್ಷ್ವಾಕು. ಇಕ್ಷು ಅಂದರೆ ಕಬ್ಬಿನ ತುಂಡು, ಕಬ್ಬಿನ ಕೋಲು, ಅದಕ್ಕೆ ಇಕ್ಷು ಅಂತ ಹೆಸರು. ಇಕ್ಷು ದಂಡ ಗಣಪತಿ, ಅಲ್ಲಿ ಇಕ್ಷು ಅಂತಂದರೆ ಕಬ್ಬಿನ ಕೋಲು. ವಾಕು ಅಂತಂದರೆ ವಚನ, ವಾಕ್ ಮಾತು. ಇಕ್ಷ್ವಾಕು ಅಂತಂದರೆ ಕಬ್ಬಿನ ಕೋಲಿನಂತೆ ಇರುವ ಮಾತು. ಕಬ್ಬಿನ ಕೋಲಿನಿರುವಂತೆ ಮಾತು ಅಂತಂದರೆ ಬಹಳ ಒರಟಾದ ಮಾತು ಅಂತ ಅರ್ಥನ, ವಕ್ರವಾದ ಮಾತು ಅಂತ ಅರ್ಥನ ಅಲ್ಲ, ಸಿಹಿಯಾದ ಮಾತು ಅಂತ ಅರ್ಥ.
ಆ ಕಬ್ಬಿನ ಕೋಲನ್ನು ಹಿಂಡಿದಾಗ ಹೇಗೆ ಒಳಗಿನಿಂದ ರಸ ಬರುತ್ತೋ, ಸಿಹಿಯಾದ ರಸ ಒಳಗೆ ಹೇಗೆ ಅಡಗಿರುತ್ತೋ, ಅದು ಹೊರಗೆ ಬರಬೇಕಾದ್ರೆ ಹಿಂಡಬೇಕು. ಅದೇ ರೀತಿಯಲ್ಲಿ ರಾಮಚಂದ್ರ ಒಂದು 2 ಮಾತು ಆಡಿದ ಅಂತಂದರೆ ಆ ಮಾತನ್ನು ನಾವು ಯಂತ್ರಕ್ಕೆ ಹಾಕಿ, ಮನಸ್ಸೆಂಬ ಯಂತ್ರಕ್ಕೆ ಹಾಕಿ ಹಿಂಡಿದಾಗ ಅದರಿಂದ ಸಾರ ಹೊರಗೆ ಬರುತ್ತೆ, ರಸ ಹೊರಗೆ ಬರುತ್ತೆ. ಮೇಲೆ ಮೇಲೆ ನೋಡಿದಾಗ ಏನೋ ಸಾಮಾನ್ಯವಾದ ಮಾತಿನಂತೆ ಕಂಡರೂ ಒಳಗಿನಿಂದ ಕಬ್ಬಿನ ಕೋಲನ್ನು ಮೇಲಿನಿಂದ ನಕ್ಕಿದರೆ ಮಣ್ಣು ಮಾತ್ರ ಬಾಯಿಗೆ. ಅದು ಕೊನೆ ದಿವಸ ಬೀಳಬೇಕಿತ್ತು, ಇವತ್ತೇ ಬಿತ್ತು ಬಾಯಿಗೆ ಮಣ್ಣು. ಅದು ನಮ್ಮ ಬಾಯಿಗೆಲ್ಲ ಗ್ರಹಚಾರ, ಯಾರೋ ಬೇರೆಯವರ ಬಾಯಿಗೆ. ಏನು ಮಾಡೋಣ, ಅವರ ಜೊತೆಗೆ ನಾವು ಇದಕ್ಕೆ ನಮ್ಮ ಬಾಯಿಗೆ ಮಣ್ಣು ಬೀಳತಕ್ಕಂಥ ಪ್ರಸಂಗ ಬಂತು ಅವರ ಜೊತೆಗೆ ಇದ್ದದ್ದಕ್ಕೆ. ಆದರೆ ಕಬ್ಬಿನ ಕೋಲನ್ನು ಮೇಲೆ ಮೇಲೆ ನಕ್ಕಬಾರದು, ಮತ್ತೆ ಅದನ್ನು ತೊಳಿಬೇಕು. ತೊಳೆದು ಅದನ್ನು ಹಲ್ಲಿನಿಂದಾಗಿ ಚೆನ್ನಾಗಿ ಚಚ್ಚಿದಾಗ ಒಳಗೆ ರಸ ಬರುವಂತೆ ರಾಮಚಂದ್ರ ಆಡಿದ ಮಾತುಗಳನ್ನು ಮನಸ್ಸೆಂಬ ಯಂತ್ರಕ್ಕೆ ಹಾಕಿದಾಗ ಅದನ್ನು ತೊಳೆದು, ರಾಮಚಂದ್ರನ ಮಾತನ್ನು ತೊಳೆಯುವುದು ಅಂತಂದರೆ ರಾಮಚಂದ್ರ ಹೇಳಿದ ಮಾತನ್ನು ಕಿವಿಯಲ್ಲಿ ತುಂಬಿಸಿಕೊಂಡು ನಮ್ಮ ಗುರುಗಳ ಮುಂದೆ ಹೋಗಿ ಆ ಮಾತನ್ನು ಹಾಕಿದಾಗ ಆ ಗುರುಗಳು ಆ ಮಾತನ್ನು ತೊಳೆಯುತ್ತಾರೆ. ತೊಳೆದು ನಮ್ಮ ಮನಸ್ಸೆಂಬ ಯಂತ್ರಕ್ಕೆ ಹಾಕುತ್ತಾರೆ. ಹಾಕಿದಾಗ ಅದರಲ್ಲಿ ನೋಡಪ್ಪ, ರಾಮಚಂದ್ರ ಆಡಿದ ಮಾತಿನಲ್ಲಿ ಇದು ಸಾರ ಅಂತ ನಮಗೆ ರಸವನ್ನು ತೆಗೆದುಕೊಡ್ತಾರೆ. ಆದ್ದರಿಂದ ಇಕ್ಷು ವಾಕ್ ಇಕ್ಷ್ವಾಕು, ಕಬ್ಬಿನ ಕೋಲಿನಂತೆ ರುಚಿಯಾದ ಸಿಹಿಯಾದ ಮಾತು ಉಳ್ಳವನು ರಾಮಚಂದ್ರ ಅಂತ ವಾಲ್ಮೀಕಿ ಋಷಿಗಳ ಮೂಲಕ ಸಮಾಜಕ್ಕೆ ಇಷ್ಟು ಹೇಳಲಿಕ್ಕೆ ತೊಡಗಿದ್ದಾರೆ. ಇಂತಹ ರಾಮಚಂದ್ರನನ್ನು ಯಾವುದೋ ಒಂದು ಮಾತು, ಯಾವುದೋ ಒಂದು ಹಿರಿಯರ ಮಾತು ಒಂದು 7 ರೀತಿಯಲ್ಲಿ ಹೇಳಿದೆ. ನಮ್ಮಲ್ಲಿ ವಿಭಕ್ತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವಿಭಕ್ತಿ ಅಂದರೆ ಏನದು? ವಿಭಕ್ತಿ ಅಂತಂದರೆ ಅದೆಲ್ಲ ವಿಭಕ್ತಿ ಅಂತ ಅರ್ಥ ಬೇಡ, ಅದು ಮತ್ತೆ ನೋಡೋಣ. ಇಷ್ಟಂತೂ ನೋಡೋಣ. ಏನು, ಏನಾದರೂ ನಮ್ಮಿಂದ ಕೆಲಸ ಆಗಬೇಕಾದ್ರೆ ಒಂದು ನಾನು ಅಂತ ಬೇಕಾ, ಒಂದು ಪ್ರಥಮ ಅಂತ ಒಬ್ಬ ವ್ಯಕ್ತಿ ಬೇಕಾ, ದ್ವಿತೀಯ ಅಂತ ಬೇಕಾ, ತೃತೀಯ ನಾನು ಅದನ್ನು ಇದರಿಂದ ಇದಕ್ಕೋಸ್ಕರ ಇಲ್ಲಿ ಮಾಡಿದೆ ಅಲ್ವೋ, ಇಷ್ಟೆಲ್ಲ ಬೇಕಲ್ಲ. ಇಷ್ಟು ಹೇಳಿದಾಗ ಮಾತ್ರ ಪೂರ್ಣ ಆಯ್ತಲ್ವೋ ಒಂದು ವಾಕ್ಯ. ಅಂದರೆ ನಾನು ಮಾಡಿದೆ ಅಂತ ಮಾಡಿದೆ ಅಂತ ಅನ್ನೋದು, ಯಾರು ಅಂತ ನೀವು ಕೇಳೋದು, ನಾನು ಅಂತ ಅನ್ನೋದು, ಆ ಉಸಾಬರಿಯೇ ಬೇಡ. ಅದಕ್ಕೆ ಹೇಳುವುದೆಲ್ಲ ನಾನೇ ಹೇಳಿಬಿಡ್ತೇನೆ. ನಾನು ಇದನ್ನು ಇದರಿಂದ ಇದಕ್ಕೋಸ್ಕರ ಇಲ್ಲಿ ಈಗ ಮಾಡಿದೆ ಅಂತ ಅಂದ್ಬಿಟ್ರೆ ನೀವು ತೆಪ್ಪಗೆ ಕೂತ್ಕೊಂಡು ಕೇಳ್ತೀರಿ. ನಾನು ಮಾಡಿದೆ ಏನು, ಊಟ. ಎಲ್ಲಿ ಅಂತ ನೀವು ಕೇಳ್ತೀರಿ, ಎಲೆಯಲ್ಲಿ ಅಂತ. ಹೀಗೆ ಒಂದೊಂದೇ ಮತ್ತೆ ಅದರಿಂದ ಶುರುವಾಯಿತು. ಎಲ್ಲಿಂದ ಬಂದ್ರಿ ಅಂತ. ಆವಾಗ ನನ್ನ ಊರಿನಿಂದ, ಊರಿನ ದೆಸೆಯಿಂದ ಬಂದೆ. ಯಾವುದರಿಂದ ಬಂದ್ರಿ ಅಂತಂದೆ, ಗಾಡಿಯಿಂದ ಬಂದೆ ಅಂತಂದೆ. ಹೀಗೆ ಒಂದು ಯಾವುದಕ್ಕೋಸ್ಕರ ಊಟ ಮಾಡ್ತೀರಿ ಅಂತ ಕೇಳ್ತೀರಿ, ಹೊಟ್ಟೆ ತುಂಬುವುದಕ್ಕೋಸ್ಕರಪ್ಪ ಅಂತಂದೆ. ಬದುಕುವುದಕ್ಕೋಸ್ಕರ ಅಂತ ಹೇಳಲಿಲ್ಲ, ಹೊಟ್ಟೆ ತುಂಬುವುದಕ್ಕೋಸ್ಕರಪ್ಪ ಅಂತಂದೆ. ಹೀಗೆ ಹಾಗಾದರೆ ಅಂತೂ ಒಂದು ಕೆಲಸ ಪೂರ್ಣ ಆಗಬೇಕಾದ್ರೆ ಒಂದು ನಾನು ಅಂತ ಬೇಕು, ನನ್ನಿಂದ ಅಂತೂ ಅಥವಾ ಯಾವುದರಿಂದಲೋ ಬೇಕು, ಯಾವುದಕ್ಕೋಸ್ಕರ ಅಂತ ಬೇಕು, ಎಲ್ಲಿ ಅಂತ ಬೇಕು. ಇದನ್ನು ಸಂಸ್ಕೃತದಲ್ಲಿ ವಿಭಕ್ತಿಗಳು ಅಂತ ಕರೆದ್ರು. ಒಟ್ಟಿಗೆ 7 ವಿಭಕ್ತಿ ಅಂತಂದರು. ಆ 7 ವಿಭಕ್ತಿಯಿಂದ ರಾಮಚಂದ್ರನ್ನು ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಹಿಂದಿನವರ ಶ್ಲೋಕ, ಆ ಶ್ಲೋಕ 7 ವಿಭಕ್ತಿಯಿಂದ ಹೇಳ್ತಾ ಇದೆ. ನಾವು ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ಳೋಣ. ವಿಭಕ್ತಿ, ವಿಭಕ್ತಿ. ವಿಶೇಷವಾದ ಭಕ್ತಿ, ಭಕ್ತಿ. ವಿಭಕ್ತಿ ವಿಶೇಷವಾದ ಭಕ್ತಿಗೋಸ್ಕರ ಯಾರೋ ಒಬ್ಬರು ರಾಮಚಂದ್ರನನ್ನು 7 ರೀತಿಯಲ್ಲಿ ಕೊಟ್ಟರು. ಏನದು 7 ರೀತಿಯಲ್ಲಿ ಅಂತಂದರೆ, ಶ್ರೀರಾಮ ಶರಣಂ ಅಂತ ಒಂದು. ಏನರ್ಥ? ರಾಮ, ರಾಮನು. ನಾನು ಆಗ ಹೇಳಿದೆ ರಾಮನು ಮೊದಲನೇ ವಿಭಕ್ತಿ ಬಂತ, ರಾಮನು. ಅದು ಯಾಕೆ ನೀವು ಕೇಳ್ಬೋದು, 7 ವಿಭಕ್ತಿ ಯಾಕೆ ಅಂತ ಕೇಳ್ಬೋದು. ಒಂದೊಂದು ಮನೆಯಲ್ಲಿ ಒಂದೊಂದು ಭಕ್ತಿ, ಆದ್ದರಿಂದ 7 ಮನೆಯಲ್ಲಿ 7 ವಿಭಕ್ತಿ, ವಿಶೇಷವಾದ ಭಕ್ತಿ. ಎಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿಯ ಭಕ್ತಿ. 7 ಮನೆಗಳು ಉಂಟು ಈ ಜೀವನಿಗೆ, ಆದ್ದರಿಂದ 7 ರೀತಿಯ ಭಕ್ತಿಗಳು, 7 ವಿಭಕ್ತಿಗಳು. ವಿಶೇಷವಾದ ಭಕ್ತಿ 7 ಮನೆಗಳಲ್ಲಿ 7 ರೀತಿಯಾದ ಭಕ್ತಿ ಮಾಡುವುದಕ್ಕೋಸ್ಕರ ವಿಭಕ್ತಿಗಳು ಅಂತ ಹೆಸರು. ಯಾವುದದು 7 ಮನೆ? ತ್ವಕ್, ಚರ್ಮ, ಮಾಂಸ, ರುದ್ರ, ಮೇಧ, ಮಜ್ಜ, ಅಸ್ಥಿ. ಇದು ಎಲ್ರಿಗೂ ಉಂಟು. ಹೇಳುವಾಗ ಸ್ವಲ್ಪ ದಂಗಾಗ್ಬೋದು ಅಷ್ಟೇ, ವಿನ ಕೆದಕಿ ನೋಡಿದರೆ ಎಲ್ರಿಗೂ ಸಿಗುತ್ತೆ. ತ್ವಕ್ ಗೊತ್ತಲ್ಲ, ತ್ವಕ್ ಅಂದರೆ ಚರ್ಮ ಅಂತೀವಿ. ಚರ್ಮದ ಮೇಲೊಂದು ಇರುತ್ತೆ, ಅದಕ್ಕೆ ತ್ವಕ್ ಅಂತ ಕರೀತಾರೆ. ಯಾವುದದು ಗೊತ್ತಾಗಬೇಕಾ? ಮೈಗೆ ಎಣ್ಣೆ ಹಚ್ಚಬೇಡಿ, ಆವಾಗ ಗೊತ್ತಾಗುತ್ತೆ. ಎಣ್ಣೆ ಹಚ್ಚದೆ ಸ್ವಲ್ಪ ತುರಿಸಿ, ಅವಾಗೇನು ಬಿಳಿ ಅಂತ ಕಾಣುತ್ತಲ್ಲ, ಅದನ್ನು ತ್ವಕ್ ಅಂತ ಕರೆದ್ರು. ಅದಾದಮೇಲೆ ಇರುವುದು ಚರ್ಮ. ಕೆಲವನ್ನೆಲ್ಲ ನಾವು ಇದೇ ರೀತಿಯಲ್ಲಿ ನಿಮ್ಮದು ಎಂಥದ್ದು ಪ್ರಯೋಗಾಲಯದ ಮೂಲಕ, ಪ್ರಯೋಗಾಲಯ ಯಾವುದು? ನಮ್ಮ ಶರೀರನೇ ಪ್ರಯೋಗಾಲಯ. ಎಲ್ಲದಕ್ಕೂ ಕೂಡ ನಮ್ಮ ಶರೀರದಲ್ಲಿ ಪ್ರಯೋಗ ಮಾಡಲಿಕ್ಕೆ ಬರುತ್ತೆ, ಎಲ್ಲೆಲ್ಲ ಪ್ರಯೋಗಾಲಯ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಆದರೆ ತ್ವಕ್ ಚರ್ಮ, ಮಾಂಸ, ರುಧಿರ, ರುಧಿರ ಅಂದರೆ ರಕ್ತ, ಮೇಧ, ಮಜ್ಜ,
ಅಸ್ಥಿ, ಮೇದ ಮತ್ತು ಮಜ್ಜ ಇದೆರಡೂ ಒಳಗಿರತಕ್ಕಂಥ ಧಾತು ವಿಶೇಷಗಳು. ಆಮೇಲೆ ಅಸ್ಥಿ, ಇದ್ದೇನೆ ಅಂತ, ನಾನಿದ್ದೇನೆ. ಏನು ಸುಟ್ಟರೂ ಕೂಡ ಅದು ನಾನಿದ್ದೇನೆ ಅಂತ, ಅದನ್ನು ಸುಡ್ಲಿಕ್ಕಾಗುವುದಿಲ್ಲ. ಅದನ್ನೇ ಕೊನೆಗೆ ಸಂಗ್ರಹ ಮಾಡಿ ಕೊನೆಗೆ ಗಂಗಾ ನದಿಯಲ್ಲಿ ಹಾಕಿಬಿಡೋದು. ಅದು ಅಸ್ಥಿ ಸಂಚಯ, ಗಂಗಾ ನದಿ. ಯಾಕೆ ಅದು ಅಸ್ಥಿ ಅಂತ ನಾನಿದ್ದೇನೆ. ನೀವು ಏನು ಮಾಡಿದ್ರೆ ಅದು ಕೂಡ ನೈನಂ ಚಿಂದ ಶಸ್ತ್ರ ನೈನಂ ದಹತಿ ಪಾವಕ. ಅದು ಬೆಂಕಿಗೆ ಸುಡುವುದಿಲ್ಲ, ನೀರಲ್ಲಿ ಒದ್ದೆ ಆಗುವುದಿಲ್ಲ, ಗಾಳಿಗೆ ಆವಿ ಆಗುವುದಿಲ್ಲ, ಆದರೆ ಅದಕ್ಕೆ ಹೆಸರೇನು ಅಸ್ಥಿ ಇದೆ. ಅಸ್ಥಿ ಶಬ್ದಕ್ಕೆ ಇದೆ ಅಂತ ಅರ್ಥ. ಹಾಗಾದ್ರೆ ಇದು 7 ಯಾರಿಗಿದೆ? ಜೀವನಿಗೆ ಇದೆ. ಇದು ಏನು ಜೀವನಿಗೆ ಸಂಬಂಧಪಟ್ಟದ್ದು. 7 ಕೂಡ ಜೀವನಿಗೆ ಸಂಬಂಧಪಟ್ಟ ಮನೆಗಳು. ಈ 7 ಮನೆಗಳಲ್ಲಿ ರಾಮನ ಚಿಂತನೆ ಮಾಡಿ 7 ವಿಧದ ಭಕ್ತಿಯಿಂದ, ಸಪ್ತ ವಿಭಕ್ತಿಯಿಂದ, ವಿಶೇಷ ಭಕ್ತಿಯಿಂದ ರಾಮನ ಚಿಂತನೆಗೆ ಪ್ರಾಯಶಃ ನಮ್ಮ ಹಿರಿಯರು ಸಪ್ತ ವಿಭಕ್ತಿ ಅಂತ ಕೊಟ್ಟಿರಬಹುದೋ ಏನೋ. ಮೊದಲನೇದ್ದು ಶ್ರೀರಾಮ ಶರಣಂ. ಯಾರಿಗೆ? ಸಮಸ್ತ ಜಗತಾಂ. ಶರಣ ಶಬ್ದಕ್ಕೆ ಅರ್ಥ ಏನು? ಶರಣ ಶಬ್ದಕ್ಕೆ ದೇವರಿಗೆ ಶರಣು ಬಾ, ದೇವರಿಗೆ ನಮಸ್ಕಾರ ಮಾಡು ಅಂತ ಅರ್ಥ ಅಲ್ವ? ಗಣೇಶನಿಗೆ ಶರಣು ಬಾ, ಶರಣು ಬನ್ನಿ ಅಂತ ಅಲ್ಲಲ್ಲಿ ನಾಮಫಲಗಳು ಹಾಕ್ತಾ ಇರ್ತಾರೆ. ಹಾಗಾದರೆ ಶರಣು ಅಂದರೆ ದೇವರಿಗೆ ಶರಣು ಬಾ ಅಂತ. ಶರಣು ಸಿದ್ಧಿ ವಿನಾಯಕ, ಶರಣು ವಿಘ್ನ ಪ್ರದಾಯಕ. ಏನರ್ಥ? ಶರಣು ಗಣಪತಿಗೆ ಶರಣು, ಗಣಪತಿಗೆ ನಾನು ನಮಸ್ಕಾರ ಮಾಡ್ತೇನೆ. ಸ್ವಲ್ಪ ಎಚ್ಚರಿಕೆ. ಏನು? ಭವ ಮಮ ಶರಣಂ. ಮಧ್ವಾಚಾರ್ಯರು ದೇವರ ಹತ್ರ ಹೇಳ್ತಾ ಇದ್ದಾರೆ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮಾರಮಣ ಸುಲಲಿತ ತನುವರ ವರದ ಮಹಾಬಲ ಯದುವರ ಪಾರ್ಥಪ ಭವ ಮಮ ಶರಣಂ. ಎಲ್ಲೋ ಕೃಷ್ಣನೇ ನನಗೆ ಶರಣು ಬಾ. ಎಲ್ಲ ಶರಣ ಶಬ್ದಕ್ಕೆ ಏನರ್ಥ? ನಮಸ್ಕಾರ ಅಂತ ಅರ್ಥ. ಹಾಗಾದರೆ ಮಧ್ವಾಚಾರ್ಯರು ದೇವರ ಹತ್ರ ಕೃಷ್ಣನ ಹೇಳ್ತಾ ಇದ್ದಾರೆ, ಭವ ಮಮ ಶರಣಂ, ನನಗೆ ಶರಣು ಬಾ, ನನಗೆ ನಮಸ್ಕಾರ ಮಾಡು ಅಂತ ಅರ್ಥನ. ಹಾಗಾದರೆ ಶರಣು ಶಬ್ದಕ್ಕೆ ನಮಸ್ಕಾರ ಮಾಡು ಅಂತ ಅರ್ಥನೋ? ದೇವರಿಗೆ ಶರಣು ಬಾ ಅಂತಂದರೆ ದೇವರಿಗೆ ಶರಣನಾಗು ಅಂತಂದರೆ ದೇವರಿಗೆ ನಮಸ್ಕಾರ ಮಾಡು ಅಂತ ಅರ್ಥನ? ಅಲ್ಲ. ಹಾಗಾದರೆ ಮತ್ತೇನೋ ಉಂಟು. ಏನರ್ಥ? ಭವ ಮಮ ಶರಣಂ. ಶರಣ ಶಬ್ದಕ್ಕೆ ಮನೆ ಅಂತರ್ಥ. ಶೀರ್ಯತೆ ಇತಿ ಶರಣಂ. ಯಾವುದು ಒಂದು ದಿವಸ ಸೀಳಿ ಹೋಗುತ್ತೋ ಅದಕ್ಕೆ ಶರಣ ಅಂತ ಹೆಸರು. ಮನೆ ಒಂದು ದಿವಸ ಸೀಳಿ ಹೋಗುತ್ತೆ, ಖಂಡಿತ. ಮನೆ ಮೊದಲು ಹೋಗುತ್ತೆ, ಇಲ್ಲ ನಾವು ಮೊದಲು ಹೋಗುತ್ತೇವೆ. ಎರಡೂ ಒಟ್ಟಿಗೆ ಹೋಗಬೇಕಾದ್ರೆ ಭೂಕಂಪ ಆಗಬೇಕು. ಎರಡು ಒಟ್ಟಿಗೆ ಹೋಗುತ್ತೆ. ಇಲ್ಲ ನಾವು ಮೊದಲು, ಇಲ್ಲ ಮನೆ ಮೊದಲು. ಮನೆ ಬೀಳುತ್ತೆ, ಇಲ್ಲ ನಾವು ಬೀಳುತ್ತೇವೆ. ಹಾಗಾದರೆ ಮನೆಗೆ ಹೆಸರು ಶರಣಂ. ಶರಣಂ ಅಂತಂದ್ರೆ ಮನೆ. ಆಚಾರ್ಯ ಮಧ್ವರು ಭಗವಂತನ ರೂಪಗಳಲ್ಲಿ ಕೇಳ್ತಾ ಇದ್ದಾರೆ, ಮಮ ಶರಣಂ ಭವ. ಕೃಷ್ಣ ನನಗೆ ಮನೆಯಾಗಿ ನಿಲ್ಲು, ನನಗೆ ಮನೆಯಾಗಿ ಬಾ. ನಾನು ಮನೆಯನ್ನು ಹುಡುಕ್ತಾ ಇದ್ದೇನೆ, ನನಗೊಂದು ಒಳ್ಳೆಯ ಮನೆ ಬೇಕು ಅಂತ ನಾನು ಅರಸ್ತಾ ಇದ್ದೇನೆ. ಕೃಷ್ಣ ಒಳ್ಳೆಯ ಮನೆ ಸಿಕ್ಕಿಲ್ಲ, ನನಗೆ ಮನೆಯಾಗಿ ಬಾ. ಇದು 10 ದಶಾವತಾರದಲ್ಲಿಯೂ ಕೂಡ ಭವ ಮಮ ಶರಣಂ, ಭವ ಮಮ ಶರಣಂ. ಹಾಗಾದರೆ ಶರಣ ಶಬ್ದಕ್ಕೆ ಮನೆ ಅಂತ ಅರ್ಥ. ಶ್ರೀರಾಮ ಶರಣಂ ಸಮಸ್ತ ಜಗತಾಂ ಅಂತ ಹಿರಿಯರ ಮಾತು. ನಮಗೆ ಶರಣ ಮನೆ. ಯಾರು ಮನೆ ನಮಗೆ ಅಂತಂದರೆ ಶ್ರೀರಾಮ ಶರಣಂ. ನಾನು ರಾಮನಿಗೆ ಶರಣನೋ, ರಾಮ ನನಗೆ ಶರಣನೋ ಅಂತಂದರೆ ಅದಕ್ಕೆ ದೇವರಂದ, ನೀನು ನನಗೆ ಶರಣನಾದರೆ ನಾನು ನಿನಗೆ ಶರಣು ಅಂತಂದ. ನಾವು ದೇವರಿಗೆ ಮನೆ ಆದರೆ ದೇವರು ನಮಗೆ ಮನೆ. ದೇವರಂದ, ನನಗೂ ಮನೆ ಇಲ್ಲಪ್ಪ, ನನಗೊಂದು ಮನೆ ಕೊಡು ಅಂದ. ನಾವು ಏನು ಮಾಡ್ತೇವೆ? ಆ ಮನೆ ಆಗ್ಬೋದಾ, ಈ ಮನೆ ಆಗ್ಬೋದಾ? ಈ ಮನದ ಬಗ್ಗೆ ಹೇಳುವುದೇ ಇಲ್ಲ ದೇವರ ಹತ್ರ. ಆ ಮನೆ ಆಗ್ಬೋದಾ ನೋಡು, ಈ ಮನೆ ಆಗ್ಬೋದು ನೋಡು, ಮೊನ್ನೆ ಕಟ್ಟಿಸಿದ್ದಷ್ಟೇ, ಚೇಗುಂಟು ನೋಡು, ಆಗೋದಾದರೆ ಕೂಡು. ಈ ಮನೆ ಆಗ್ಬೋದಾ ಅಂತ ನಾವು ಕೇಳೋದೇ ಇಲ್ಲ. ಉಸ ಬರಿಯೇ ಬೇಡ ಅಂತ ನಾಟಕದಂತೆ ಒಂಚೂರು ಅದೆಲ್ಲ ಪೂರ ತಗೊಳ್ಳಿಕ್ಕಿಲ್ಲ. ಲೋಕದ ಜನಕ್ಕೆ ಒಂದು ನೀತಿ ಪಾಠಕ್ಕೋಸ್ಕರ ತಗೊಳ್ಬೇಕಷ್ಟೇ. ದ್ರೌಪದಿಯನ್ನು ಕೃಷ್ಣ ತುಂಬ ಪ್ರೀತಿಸ್ತಿದ್ದ, ಭಾಮೆಯನ್ನು ಅಷ್ಟಷ್ಟೇ. ಅದಕ್ಕೆ ನಾನು ಲೌಕಿಕವಾಗಿ ತಂದದ್ದು. ಯಾಕೆಂದರೆ ಭಾಮೆ ದ್ರೌಪದಿಗಿಂತ ದೊಡ್ಡವಳು. ಭಾಮೆಯನ್ನು ಪ್ರೀತಿಸುವಷ್ಟು ದ್ರೌಪದಿಯನ್ನು ಪ್ರೀತಿಸುವುದಿಲ್ಲ ಕೃಷ್ಣ. ಆದರೂ ಲೌಕಿಕವಾಗಿ ಲೋಕಕ್ಕೊಂದು ನೀತಿಗೋಸ್ಕರ ಹೀಗೆ ಯಾರೋ ಹೇಳಿದ್ದು, ಭಾಮೆಕ್ಕಿಂತ ಹೆಚ್ಚು ದ್ರೌಪದಿಯನ್ನು ಪ್ರೀತಿಸ್ತಿದ್ದ ಅಂತ. ಭಾಮೆಗೆ ಮತ್ಸರ, ಹೊಟ್ಟೆಗಿಚ್ಚು, ಕೇಳಿಯೇ ಬಿಟ್ಲು. ಯಾಕೆ ನಾನು ನಿಮ್ಮ ಹೆಂಡತಿ ಇರುವಾಗ ನೀವು ದ್ರೌಪದಿಯನ್ನು ಯಾಕೆ ಅಷ್ಟು ಪ್ರೀತಿಸುವುದು ಅಂತ ಕೇಳಿಯೇ ಬಿಟ್ಲು. ಕೃಷ್ಣ ತಲೆ ತುರಿಸಿದ. ಏನು ಉತ್ತರ ಕೊಡೋದು ಅಂತ ಗೊತ್ತಾಗಿಲ್ಲ. ಯಾಕೆ ಅವಳು ಮಾತಾಡಲಿಕ್ಕೆ ಬಿಟ್ಟರೆ ಅಲ್ಲ ಉತ್ತರ ಕೊಡೋದು. ಅವಳದೇ ಕಾರ್ಬಾರ್. ಬಾಯಿ ಅಂದರೆ ಬೊಂಬಾಯಿ. ಅವಳೇ ಮಾತಾಡ್ತಿದ್ದ. ಕೃಷ್ಣ ತೆಪ್ಪಗಿದ್ದ. ಒಂದು ದಿವಸ ಕೃಷ್ಣ ಏನೋ ಕೊಯ್ತಿರುವಾಗ ಚಾಕು ಕೃಷ್ಣನ ಕೈಗೆ ತಾಗಿದಾಗ ಓ ರಕ್ತ 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 ಅಂದ. ಇಬ್ಬರಿದ್ದಾರೆ, ಭಾಮೆ ಮತ್ತೆ ದ್ರೌಪದಿ. ಭಾಮೆ ಭಾರತಿ ಇಬ್ಬರು ಇದ್ದಾರೆ ಅಲ್ಲಿ. ರಕ್ತ ರಕ್ತ ಅಂದ. ಕೃಷ್ಣನಿಗೆ ಕೈ ಹಿಡಿದಿದ್ದಾನೆ. ಏನು ಮಾಡ್ಬೇಕು?
ಭಾಮೆ ಕೃಷ್ಣ ಭಾಮೆಯ ಮುಖ ನೋಡಿದ, ಹೆಂಡತಿ ಅಲ್ವಾ, ಭಾಮೆಯ ಮುಖ ನೋಡಿದ. ಇನ್ನು ಅವಳನ್ನು ಬಿಟ್ಟು ದ್ರೌಪದಿ ಅದನ್ನು ನೋಡಿ ಬಿಟ್ಟರೆ ಇನ್ನು ಪುನಃ ಗಲಾಟೆ ಮಾಡ್ತಾಳೆ ಇವಳು ಅಂತ ಭಾಮೆಯ ಮುಖ ನೋಡಿದ. ಭಾಮೆ ಆಚೆ ಈಚೆ ನೋಡಿದಳು, ಎಲ್ಲಿ ವಸ್ತ್ರ ಉಂಟು ಅಂತ ಯಾರ್ದು ಹೆಗಲಿನ ವಸ್ತ್ರ ಹರಿಲಿಕ್ಕೆ ಶುರು ಮಾಡಿದ್ರು. ಪಾಪ ಯಾರೋ ಹೆಗಲಿಗೊಂದು ಒಳ್ಳೆ ವಸ್ತ್ರ ಹಾಕ್ಕೊಂಡು ಬಂದಿದ್ದಾರೆ. ಕೃಷ್ಣನ ಕೈಗೆ ರಕ್ತ ಆಗಿದೆ, ಸ್ವಲ್ಪ ಕೊಡಿ, ನಿಮ್ಮ ಬಟ್ಟೆ ಕೊಡಿ ಅಂತ ತುಂಡು ಮಾಡಲಿಕ್ಕೆ ಶುರು ಮಾಡಿ. ದ್ರೌಪದಿ ಮುಖ ನೋಡಿದ. ದ್ರೌಪದಿ ತನ್ನ ಪೀತಾಂಬರವನ್ನು ಹರಿದಳು, ಕೃಷ್ಣನ ಕೈಗೆ ಕಟ್ಟಿಬಿಟ್ಟು. ಈ ಭಾಮೆ ಯಾರದ್ದೋ ಪಂಚೆ ಹರಿದು ಅದನ್ನು ತಂದು ಇಲ್ಲಿ ನೋಡುವಾಗ ಕೃಷ್ಣನ ಕೈಗೆ ಪಟ್ಟಿ ಬಿದ್ದಾಗಿ. ಕೃಷ್ಣ ಭಾಮೆಯ ಮುಖ ನೋಡಿದ, ಭಾಮೆ ಭೂಮಿ ನೋಡ್ತಾ ಇದ್ದಾಳೆ. ಈಗ ಭಾಮೆಗೆ ಅರ್ಥ ಆಯಿತು. ಕೃಷ್ಣ ಕೇಳಿದ, ಅರ್ಥ ಆಯ್ತಾ, ನಿನ್ನಕ್ಕಿಂತ ನಾನು ದ್ರೌಪದಿಯನ್ನು ಹೆಚ್ಚು ಪ್ರೀತಿಸಲಿಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ ಅಂತಂದದ್ದಕ್ಕೆ, ಇನ್ನೊಮ್ಮೆ ನಿನ್ನ ಕೈಗೆ ಚಾಕು ತೆಗಿದ್ರೆ ನಾನೇ ಕಟ್ತೇನೆ ಅಂತ ನಾನು. ಕೃಷ್ಣ, ನಾನಷ್ಟು ಹೆಡ್ಡ ಅಲ್ಲ, ನನಗೆ ಹೇಗೆ ಇದು ಮಾವು ಕಣ್ಣು ಕೊಯ್ಬೇಕು ಅಂತ ಗೊತ್ತು, ನಿನ್ನ ಬುದ್ಧಿ ಲೋಕಕ್ಕೆ ತೋರಿಸೋದಕ್ಕೋಸ್ಕರ ಕೈಗೆ ಕತ್ತಿ ತಾಗಿದ್ದು ಅಂತ ನಾನು. ಇದೆಲ್ಲ ನಾವು ನೀತಿ ಮಾತ್ರ ತೆಗಿಬೇಕು, ಇಲ್ಲದ್ರೆ ಭಾರತಿ ಮತ್ತು ಭಾಮೆ ಇವರಿಬ್ಬರಿಗೆ ಸ್ವಲ್ಪನೂ ಅಜ್ಞಾನ ಇಲ್ಲ. ಕೃಷ್ಣ ಭಾಮೆಯನ್ನೇ ಮೊದಲು ಪ್ರೀತಿಸುವುದು, ಯಾಕೆ ಅವಳು ಲಕ್ಷ್ಮಿ, ದ್ರೌಪದಿಯ ಸ್ಥಾನ ಕೆಳಗೆ. ಭಾಮೆ ಮತ್ತು ಭಾರತಿಯ ಮಧ್ಯದಲ್ಲಿ ಮತ್ತೊಬ್ಬ ಇದ್ದಾನೆ. ಆದ್ದರಿಂದ ಭಾಮೆಯನ್ನು ಮೊದಲು ಪ್ರೀತಿಸುವುದು, ಬ್ರಹ್ಮನನ್ನು ನಂತರದಲ್ಲಿ ಪ್ರೀತಿಸುವುದು, ಭಾರತಿಯನ್ನು ನಂತರದಲ್ಲಿ ಪ್ರೀತಿಸುವುದು. ಆದರೂ ನಾವು ಪಾಠಕ್ಕೋಸ್ಕರ ಇದೊಂದು ಕತೆ ತೆಗೆದುಕೊಂಡ್ರೆ ಇದರಲ್ಲಿ ತಪ್ಪಿಲ್ಲ. ಹಾಗಾದರೆ ಶ್ರೀರಾಮ ಶರಣಂ, ರಾಮಚಂದ್ರ ನಮಗೆ ಶರಣು, ರಾಮಚಂದ್ರ ನಮಗೆ ಮನೆ, ರಾಮ ರಾಮನು ಮೊದಲಿನ ಭಕ್ತಿ. ದೇವರಲ್ಲಿ ಮೊದಲಿನ ಭಕ್ತಿ ಏನು ಗೊತ್ತಾ? ಪ್ರಥಮ ವಿಭಕ್ತಿ. ದೇವರಲ್ಲಿ ಮೊದಲಿನ ವಿಶೇಷವಾದ ಭಕ್ತಿ ಏನು ಗೊತ್ತಾ? ದೇವರಿಗೆ ಒಂದು ಮೊದಲು ಮನೆ ಮಾಡಿ ಕೊಡುವುದೇ ನಾವು ದೇವರಲ್ಲಿ ಮಾಡುವ ಮೊದಲಿನ ಭಕ್ತಿ. ಹೊಸ ಮನೆ ಕಟ್ಟಿದಾಗ ಅದರಲ್ಲಿ ದೇವರ ಕೋಣೆಗೆ ಅಂತ ಒಂದು ಅವಕಾಶ ಮಾಡಿ ಕೊಡುವುದೇ. ದೇವರಲ್ಲಿ ಇಡ್ತಾರಿಲ್ಲೋ ಬೇರೆ ವಿಚಾರ. ಆ ತಾಂತ್ರಿಕನ ಹತ್ರ ಹೇಳುವಾಗ ದೇವರಿಗೆ ಒಂದು ಕೋಣೆ ಬೇಕಪ್ಪ ಅಂತ ಇಷ್ಟು ಹೇಳುವುದೇ ದೇವರಲ್ಲಿ ಮಾಡುವ ಮೊದಲ ಭಕ್ತಿ. ಮನೆಯಲ್ಲಿ ನಾವು ದೇವರ ಪೂಜೆ ಮಾಡ್ತೇವೋ ಇಲ್ಲವೋ ಬೇರೆ ವಿಚಾರ. ಹೆಣ್ಮಕ್ಕಳು 8 ಗಂಟೆ ಆದಾಗ ಜಾಗಟೆ ಬಡೀರಿ, ಗಂಡ ಮಲಗಿದ್ರೂ ಮಲಗಿಕೊಂಡೇ ಇರಲಿ, ಜಾಗಟೆ ಬಡೀರಿ. ಅಕ್ಕಪಕ್ಕದ ಮನೆಯವರಿಗೆ ಆ ಮನೆಯಲ್ಲಿ ಪೂಜೆ ಆಗುತ್ತೆ, ಆದರೆ ನಮ್ಮ ಮನೆಯಲ್ಲಿ ಪೂಜೆ ಆಗಬೇಕು ಅಂತ ಅವರು ಶುರು ಮಾಡ್ತಾರೆ ಪೂಜೆ. ಅಲ್ಲಿ ಗಂಡನೆದ್ದು ಪೂಜೆ ಮಾಡಿ, ಇವಲ್ಲಿ ಗಂಡನೂ ಮಲಗಿರ್ತಾನೆ, ಮಲಗಲಿ, ನೀವು ಸ್ವಲ್ಪ ಜೋರು ಬಡೀರಿ ಮತ್ತೆ ಹೇಳ್ತಾನೆ. ಅಂತೂ ಪೂಜೆ ಆಗುತ್ತೋ ಇಲ್ವೋ ಬೇರೆ ವಿಚಾರ, ಜಾಗಟೆ ಬಡೀರಿ. ದೇವರನ್ನು ಇಡ್ತೇವೋ ಇಲ್ವೋ ಬೇರೆ ವಿಚಾರ, ದೇವರಿಗೊಂದು ಗುಡಿ ಕೊಡೋಣ. ನಮ್ಮ ಮನೆಯಲ್ಲಿ ದೇವರಿಗೊಂಚೂರು ಜಾಗ ಇರಲಿ. ಇದನ್ನು ಏನು ಅಂತ ಕರೆದ್ರು? ಭಕ್ತಿ ಅಂತ ಕರೆದ್ರು. ಇದು ಎಂತಹ ಭಕ್ತಿ? ವಿಶೇಷವಾದ ಭಕ್ತಿ. ಇದಕ್ಕೇನು ಹೆಸರು? ವಿಭಕ್ತಿ ಅಂತ ಹೆಸರು. ಇದು ಎಂತಹ ಭಕ್ತಿ? ಪ್ರಥಮ ಭಕ್ತಿ.